ಶುಭೋದಯ, ಸುಪ್ರಭಾತ. ಇವತ್ತು ಬಹಳ ವಿಶೇಷವಾದ ದಿವಸ. ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಬಹುಶಃ ನಾನು ಪುಣ್ಯದ ಕೆಲಸ ಅಂತಾನೆ ಹಂಚ್ಕೋತೀನಿ. ಇವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಇವತ್ತು ಬುಧವಾರ, ದಿನಾಂಕ 29 ಜನವರಿ 2025. 144 ವರ್ಷದ ನಂತರ ಬರ್ತಾ ಇರುವಂತ ವಿಶೇಷವಾದಂತ ದಿವಸ ಇದು. ಮೌನಿ ಅಮಾವಾಸ್ಯೆ ಅಂತಾನು ಕರೀತಾರೆ. ಇವತ್ತು ಈ ವಿಷಯ ಒಂದೆರಡು ವಿಷಯ ಮಾತಾಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಮೌನಿ ಅಮಾವಾಸ್ಯೆ ಬಹಳ ವಿಶೇಷವಾದಂತಹ ದಿವಸ. ಇವತ್ತಿನ ದಿವಸನ ಹಿಂದೆ ಬ್ರಹ್ಮಾಂಡದಲ್ಲಿ ದೇವದಾನವರ ವಿರುದ್ಧ ಹೋರಾಟ ನಡೀತು. ಯಾವುದಕ್ಕೆ? ದಾನವರನ್ನ ನಿಗ್ರಹ ಮಾಡೋದಕ್ಕೋಸ್ಕರ, ಅಮೃತವನ್ನು ಪಡೆಯೋದಕ್ಕೋಸ್ಕರ ಸಮುದ್ರ ಮಥನ ನಡೆದಂತ ಆರಂಭವಾದಂತ ದಿವಸನೇ ಇವತ್ತು. ಇದು ವಿಶೇಷವಾದ ದಿವಸ. ಇನ್ನೊಂದೇನು ಅಂತಂದ್ರೆ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ಈ ಭೂಮಿನಲ್ಲಿ ಇರುವಂತ ಯಾವ ಜನನೂ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಬಹಳ ಕಷ್ಟ ಇದೆ. ಇವತ್ತು 10 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಆದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಯಾಗರಾಜ್ನಲ್ಲಿ ಸ್ನಾನ ಮಾಡ್ಕೊಂಡ್ ಬರುವಂತ ಒಂದು ವಿಶೇಷವಾದ ಮಾಹಿತಿಯನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದು ಸಂಕಲ್ಪ ಸಿದ್ಧಿಯಿಂದ, ಪ್ರಾರ್ಥನೆಯಿಂದ ಮಾಡ್ಕೋಬಹುದು ನೀವು. ಇವತ್ತಿನ ದಿವಸ ಮತ್ತು ಇನ್ನು ಫೆಬ್ರವರಿ 2ನೇ ವಾರದವರೆಗೆ ಮಹಾಕುಂಭಮೇಳ ನಡೆಯುತ್ತೆ. ಈ ದಿವಸದಲ್ಲಿ ದಿನವೂ ನೀವು ಸ್ನಾನ ಮಾಡುವಾಗ ನಿಮ್ಮ ಸ್ನಾನದ ಬಕೆಟ್ನಲ್ಲಿ, ನೀರಿನಲ್ಲಿ ಬಲಗೈಯನ್ನು ಹಾಕಿ ನೀರನ್ನ ಅರ್ಧ ತುಂಬಿರಿ. ಅದನ್ನ ಬಲಗೈನಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತಿ ಅದನ್ನ ಇದಂ ಗಂಗಾ ಇದಂ ಗಂಗಾ ಇದಂ ಗಂಗಾ ಅಂತ 3 ಬಾರಿ, ಇದಂ ಯಮುನಾ ಇದಂ ಯಮುನಾ ಇದಂ ಯಮುನಾ ಅಂತ 3 ಬಾರಿ, ಇದಂ ಸರಸ್ವತಿ ಅಂತ 3 ಬಾರಿ, ಪ್ರಯಾಗರಾಜ ಕ್ಷೇತ್ರ ತೀರ್ಥ ಸ್ನಾನೆ ಅಂತ ಹೇಳಿ 3 ಬಾರಿ ತಿರುಗಿಸಿ, ಇದು ನಾನು ಅಲ್ಲಿ ಬರಕ್ಕಾಗ್ತಿಲ್ಲ, ಇಲ್ಲಿಯೇ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಹೋಗಿ ಬಂದಷ್ಟೇ ಪುಣ್ಯ ಬರುತ್ತೆ. ಯಾತಕ್ಕೆ ಪ್ರಯಾಗರಾಜ್ ಇವತ್ತು ಬಹಳ ಇಂಪಾರ್ಟೆಂಟು ಅಂದ್ರೆ, ಗುರುಗ್ರಹ, ಇದೊಂದು 2 ನಿಮಿಷ ತಗೋತಿದ್ದೀನಿ. ಗುರುಗ್ರಹ ಹೀಗಿದೆ ಅಂದ್ರೆ, ಈ ಸೂರ್ಯಗ್ರಹ ಇಲ್ಲಿದೆ ಅಂದ್ರೆ, ಗುರುಗ್ರಹ ಏನ್ ಮಾಡುತ್ತೆ, ಒಂದು ಸಾರಿ ಸೂರ್ಯನ ಸುತ್ತಕೊಂಡು ಹೀಗೆ ಬರೋದಿಕ್ಕೆ 12 ವರ್ಷ ತಗೊಳುತ್ತೆ. ಇದರ 12 ವರ್ಷಗಳು 12 ಬಾರಿ ಆದಾಗ, 12 ವರ್ಷ ಆದಾಗ ಅದಕ್ಕೆ ಕುಂಭಮೇಳ ಅಂತಾರೆ. ಅರ್ಧ ಸುತ್ತಿದಾಗ ಅರ್ಧ ಕುಂಭಮೇಳ ಅಂತ ಕರೀತಾರೆ. ಒಂದು ಸರಿ ಸುತ್ತಿದಾಗ ಕುಂಭಮೇಳ. ಇದು 12 ಸಾರಿ ಆದಾಗ ಮಹಾಕುಂಭಮೇಳ. 12 ಸಾರಿ ಅಂದ್ರೆ 12 × 12 ಅಂದ್ರೆ 144 ವರ್ಷಗಳಾಯ್ತು. ಶತಮಾನದ ಇವಾಗ ಬಂದಿರುವಂಥದ್ದು ಬಹುಶಃ ಇನ್ನು ಮುಂದಕ್ಕೆ 144 ವರ್ಷದ ನಂತರ ಬರುತ್ತೆ ಈ ಮಹಾಕುಂಭಮೇಳ. ಈ ಕುಂಭಮೇಳ ನಮ್ಗೆ ಸಿಗೋದೇ ತಿರ್ಗ 144 ವರ್ಷದ ಹೊತ್ತಿಗೆ. ಅಷ್ಟೊತ್ತಿಗೆ ನಾವೇನಾದ್ರು ಪುನರ್ಜನ್ಮ ಪಡ್ಕೊಂಡಿದ್ರೆ ಅದು ಹೊತ್ತು ಧ್ಯಾನ ಮಾಡ್ತೀವೋ, ಸ್ನಾನ ಮಾಡ್ತೀವೋ ಏನೋ, ಅಲ್ಲಿವರೆಗೂ ನಾವು ಯಾರು ಜೀವಿಸಿ ಇರೋದಿಲ್ಲ. ಇದಕ್ಕೆ ವಿಶೇಷವಾದಂತ ಒಂದು ಮಹತ್ವ ಇದೆ. ಈ ದಿವಸದಲ್ಲಿ ನಿಮ್ಮೆಲ್ಲರ ಜೊತೆ ಒಂದು ವಿಷಯ ಹಂಚ್ಕೋಬೇಕು ಅಂತ ಹಂಚ್ಕೊಂಡೆ. ಇದಾಯ್ತು. ಇನ್ನು ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮೊದಲು ಗುರುವಂದನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸೊ ಈ ಕಾರ್ಯಕ್ರಮಗಳಿಗೆ ಒಂದು ಮೂಲವೇ ಸುಭಾಷ್ ಪತ್ರಿಜಿಯವರು. ಈ ಪತ್ರಿಜಿಯವರ ನೇತೃತ್ವದಲ್ಲಿ ಆರಂಭವಾದಂತ, ಅವರ ಕನಸಾಗಿರುವಂತ ಈ ಮಹತಾರ್ ಫೌಂಡೇಶನ್ ಅಡಿಯಲ್ಲಿ ನಾನು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನನಗೆ ಉಪನ್ಯಾಸವನ್ನ, ಅವರಿಗೆ ನನ್ನ ಕೃತಜ್ಞತಾ ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ರಂಗನಾಥ್ರವರು ಈ ಕಾರ್ಯಕ್ರಮಗಳನ್ನ ಈಗ ಉಸ್ತುವಾರಿ ತಗೊಂಡು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಕಾರ್ಯಕ್ರಮಗಳು. ಅವರ ಒಂದು ಬ್ರೈನ್ ಚೈಲ್ಡ್ ಅಂತಾನೆ ಹೇಳ್ಬೇಕು ಈ ಕಾರ್ಯಕ್ರಮಗಳು. ಹೀಗಾಗಿ ಇದನ್ನೇ ಅವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಅವರಿಗೆ ಧನ್ಯವಾದಗಳನ್ನ ಹೇಳಿ, ಭಗವಂತ ಇನ್ನೂ ಹೆಚ್ಚು ಚೈತನ್ಯ ಕೊಡ್ಲಿ, ಅವ್ರಿಗೆ ಶಕ್ತಿಯನ್ನು ಕೊಡ್ಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿ. ಅವ್ರ ಜೊತೆಯಲ್ಲಿರುವಂತ ಎಲ್ಲ ಟೀಮ್ ಮೇಟ್ಸ್ಗಳಿಗೂ ಒಂದು ಉತ್ತಮವಾದಂತ ಒಂದು ಶಕ್ತಿ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ನನಗೆ ಕೊಟ್ಟಿರುವಂಥದ್ದು ನಿದ್ರೆ. ಇದು ಭೌತಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲೂ 2 ಇಂಪಾರ್ಟೆಂಟ್. ಇದು ಹೇಗೆ ಮನುಷ್ಯನಿಗೆ ಗಾಳಿ, ನೀರು, ಆಹಾರ ಅಗತ್ಯನೋ, ನಿದ್ರೇನೂ ಅಗತ್ಯ ಇದೆ. ನಿದ್ರೆ ಅಂದ್ರೆ ಏನು? ಸಾಮಾನ್ಯ ಒಂದು ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸೊ ಅದಕ್ಕೆ ಮೊದಲಾಗಿ ಇನ್ನೊಂದು ವಿಷಯ ಹೇಳೋದನ್ನ ಮರ್ತ್ಬಿಟ್ಟೆ ನಾನು. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಕೃತಜ್ಞತಾ ಪೂರ್ವಕವಾದಂತ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ನೀವು ನನ್ನ ಮಾತನ್ನು ಕೇಳಕ್ ಕೂತಿದ್ದೀರಾ, ನನ್ನ ಏನು ಹೇಳ್ತಿದ್ದೀನಿ ಅದನ್ನ ತಿಳ್ಕೊಳ್ಳಿ. ಅದು ನಿಮ್ಗೆ ನನ್ನಿಂದ ಏನಾದ್ರು ಉಪಯೋಗ ಆಗಿದೆ ಅನ್ನೋದಾದ್ರೆ ನಾನು ಧನ್ಯನಾದೆ ಅಂತಾನು ಹೇಳ್ಕೊತೀನಿ. ನಿಮ್ಗೆಲ್ಲ ಸುಸ್ವಾಗತ. ನಿದ್ರೆ ಅನ್ನೋದೇನು, ದೇಹ ಮತ್ತು ಮನಸ್ಸಿನ ಸ್ಥಿತಿಯನ್ನ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಹಲವಾರು ಗಂಟೆಗಳ ಕಾಲ ಪುನರಾವರ್ತಿಸುತ್ತೆ ಅಂತ ಹೇಳ್ಬೋದು. ಅಂದ್ರೆ
ನರಮಂಡಲವು ನಿಷ್ಕ್ರಿಯವಾಗುತ್ತೆ, ಕಣ್ಣುಗಳು ಮುಚ್ಚುತ್ತೆ, ಮಲಗಿರುವ ಭಂಗಿಯಲ್ಲಿ ಸ್ನಾಯುಗಳು ಸಡಿಲವಾಗುತ್ತೆ, ಪ್ರಜ್ಞೆ ಅನ್ನೋದು ಪ್ರಾಯೋಗಿಕವಾಗಿ ಸ್ಥಗಿತವಾಗಿರುತ್ತೆ. ಅದಕ್ಕೆ ಇನ್ನೊಂದು ಹೇಳ್ತೀನಿ, ಇವತ್ತಿನ ದಿವಸನೇ ಈ ವಯಸ್ಸಾದವರು ಬಹಳ ಜನ ಮಲಗಿರ್ತಾರೆ ರಾತ್ರಿ ಹೊತ್ತು. ಬೆಳಗಿನ ಜಾವ ಮಧ್ಯರಾತ್ರಿನಲ್ಲಿ ಎದ್ದಾಗ ದಿಢೀರಂತ ಎದ್ದೇಳಬಾರ್ದು. ಯಾಕೆಂದ್ರೆ ಮಲಗಿರುವಂತ ವ್ಯಕ್ತಿ ಹೀಗೆ ಮಲಗಿರ್ತಾನೆ, ರಕ್ತ ಸಂಚಾರ ಸಮಾನಾಂತರವಾಗಿ ಹರಿತಾ ಇರುತ್ತೆ. ಆ ವ್ಯಕ್ತಿ ಏನಾದ್ರು ಕೂತ್ಕೊಳ್ಳೋದಿಕ್ಕೆ ಅಂತ ಹೀಗೆ ಎದ್ರೆ ದಿಢೀರಂತ ಮೆದುಳಿನಲ್ಲಿರುವಂತ ರಕ್ತ ಎಲ್ಲಾನು ಸರ್ರಂತ ಕೆಳಗೆ ಇಳಿಯುತ್ತೆ. ಇಳಿದ ತಕ್ಷಣ ಏನಾಗುತ್ತೆ, ತಲೆ ಸುತ್ತು ಬರುತ್ತೆ, ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಕುಸಿದು ಬೀಳ್ತಾರೆ. ಈ ರೀತಿಯಾಗಿ ಹೆಚ್ಚು ಜನ ರಾತ್ರಿ ಹೊತ್ತು ಎದ್ದ ತಕ್ಷಣ ಕುಸಿದು ಬಿದ್ದು ಪ್ರಾಣ ಕಳ್ಕೊಳ್ಳೋದು, ಅಥವಾ ಇಲ್ಲ ಯಾವುದೋ ಒಂದು ಪ್ಯಾರಾಲಿಸಿಸ್, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾರೇ ಆಗ್ಲಿ ಮಲಗಿದ ನಿಯಮದಲ್ಲಿ ಏನಂದ್ರೆ ಇಂಪಾರ್ಟೆಂಟ್, ಮಲಗಿದ ಮೇಲೆ ಹೇಳ್ಬೇಕಾದ್ರೆ ನಿಧಾನವಾಗಿ ಎದ್ದೇಳ್ಬೇಕು. ಎರಡು ಕೈಗಳನ್ನ, ಬಲಗೈಯನ್ನ ಊರಿ ನಿಧಾನವಾಗಿ ಭುಜಗಳನ್ನ ಕ್ರಮೇಣವಾಗಿ ಮೇಲಕ್ಕೆ ಎತ್ತುತ್ತಾ ಕುಳಿತುಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, 1 ನಿಮಿಷ ರಿಲ್ಯಾಕ್ಸ್ ಮಾಡಿ, ಆ ನಂತರ ನೀವು ಬಾತ್ರೂಮ್ಗೆ ಹೋಗೋದು ಅಥವಾ ಬೇರೆ ಯಾವ್ದಾದ್ರು ಕೆಲಸಗಳಿದ್ರೆ ಹೋಗೋದು ಸೂಕ್ತ ಅಂತ ಹೇಳ್ತೀನಿ. ಅದಕ್ಕೆ ವೈಜ್ಞಾನಿಕವಾಗೂ ರೀಸನ್ ಇದೆ, ಆಧ್ಯಾತ್ಮಿಕವಾಗೂ ಅದು ರೀಸನ್ ಇದೆ. ಅದು ಆಮೇಲೆ ನಿದ್ರೆ ಅನ್ನೋದೇನು ಅಂದ್ರೆ ಸುಸ್ತಾದ ದೇಹಕ್ಕೆ ಮನಸ್ಸಿಗೆ ಉಲ್ಲಾಸವನ್ನ ಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೆ ಸರಾಸರಿ 6ರಿಂದ 7 ತಾಸು ನಿದ್ರೆ ಬೇಕೇ ಬೇಕು. ನಿದ್ರೆ ಮಾಡೋದ್ರಿಂದ ದೇಹಕ್ಕೆ ಬೇಕಾದಂತಹ ಕೆಲವು ರಾಸಾಯನಿಕ ಕ್ರಿಯೆಗಳು, ಪದಾರ್ಥಗಳು ಸಾಕಷ್ಟು ಪ್ರಮಾಣದಲ್ಲಿ ಶರೀರದಲ್ಲಿ ಉತ್ಪನ್ನ ಆಗುತ್ತೆ. ದೇಹದ ಅಂಗಾಂಗಗಳು ಆಕ್ಟಿವ್ ಆಗಿ ಕೆಲಸ ಮಾಡೋದು ನಿದ್ರೆ ಅಗತ್ಯ. ನೆಕ್ಸ್ಟ್ ಡೇಗೆ ಎನರ್ಜಿ ಕ್ರಿಯೇಟ್ ಸ್ಟಾಪ್ ಮಾಡ್ಕೊಳ್ಳುತ್ತೆ. ಅದು ಉತ್ತಮ ನಿದ್ರೆಗೆ ಲಘು ಆಹಾರ ಸೇವನೆ ಇರಬೇಕು. ಹೆಚ್ಚು ತರಕಾರಿ, ನೀರಿನ ಅಂಶ, ದ್ರವಾಂಶ ಇರುವಂತಹ ತರಕಾರಿಗಳನ್ನ ನಾವು ಸೇವಿಸೋದ್ರಿಂದ ಬಹಳ ಒಳ್ಳೇದಾಗುತ್ತೆ. ಈ ನಿದ್ರೆ ಇಲ್ಲದೆ ಇರೋದು, ಅನಿದ್ರೆಯಿಂದ, ಸ್ಲೀಪ್ಲೆಸ್ನೆಸ್ ಇಂದ ನಮ್ಗೆ ಏನಪ್ಪ ಸಮಸ್ಯೆಗಳಾಗತ್ತೆ ಅಂದ್ರೆ, ಸರಿಯಾಗಿ ನಿದ್ರೆ ಬರದೇ ಇರೋದು, ಪದೇ ಮಗ್ಗುಲು ಬದಲಾಯಿಸ್ತಾ ಇರೋದು. ನಿದ್ರಾಹೀನತೆ ನಮ್ಮ ಶರೀರದಲ್ಲಿರೋ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಅನಿದ್ರೆಯಿಂದ ಶರೀರದಲ್ಲಿ ಅನೇಕ ರೋಗಗಳ ತಾಣ ಆಗುತ್ತೆ. ದೈಹಿಕ ಹಾಗೂ ಮಾನಸಿಕವಾಗಿ ನಾವು ಶಕ್ತಿಯನ್ನು ಕಮ್ಮಿ ಮಾಡ್ಕೋತಾ ಹೋಗ್ತೀವಿ. ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಹೃದಯದ ಸಮಸ್ಯೆಗಳು, ರಕ್ತದ ಒತ್ತಡ ಬರುತ್ತೆ, ಬೊಜ್ಜುನು ಶುರುವಾಗುತ್ತೆ. ನಮ್ಮ ನಿದ್ರೆಯ ಗುಣಮಟ್ಟದಿಂದ ಹಾರ್ಮೋನ್ಗಳ ಉತ್ಪತ್ತಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾರ್ಮೋನ್ಸ್ ನಮ್ಮ ಶರೀರದಲ್ಲಿ ಮುಖ್ಯ. ಇನ್ನು ನಿದ್ರೆ ಮತ್ತು ಧ್ಯಾನದ ಬಗ್ಗೆ ಹೇಳಬೇಕು ಅಂದ್ರೆ, ಈ ವಿಶ್ವ ಪ್ರಾಣ ಶಕ್ತಿ ಅದೇನಿದೆ, ಅದು ಎಲ್ಲೆಲ್ಲಿಂದ ಸಿಗುತ್ತೆ ನಮ್ಗೆ? ಊಟ ಮಾಡಿದಾಗ್ಲೂ ಸಿಗುತ್ತೆ, ನಮ್ಗೆ ಧ್ಯಾನ ಮಾಡಿದಾಗ್ಲೂ ಸಿಗುತ್ತೆ, ನಿದ್ರೆ ಮಾಡಿದಾಗ್ಲೂ ಸಿಗುತ್ತೆ. ನಿದ್ರೆನಲ್ಲಿ ಅನವೇರ್ನೆಸ್ ಅಂತ ಇರುತ್ತೆ, ಅಂದ್ರೆ ನಮಗೆ ಜಾಗೃತ ಸ್ಥಿತಿ ಇರೋದಿಲ್ಲ. ಮನಸ್ಸಿಗೆ ವಿಶ್ರಾಂತಿ ಇಲ್ಲದಿದ್ರೂ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ. ತುಂಬಾ ಸುಸ್ತಾಗಿರುತ್ತೆ, ಮಲಗ್ತೀವಿ, ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ಕ್ಷೋಭೆ ಇರುತ್ತೆ, ಆದ್ರೂ ನಿದ್ರೆ ತಾನೇ ಬಂದ್ಬಿಟ್ಟಿರುತ್ತೆ. ನಿದ್ರೆ ಮಾಡುವಾಗ ಸ್ವಲ್ಪ ಎನರ್ಜಿ ಇರುತ್ತೆ, ಆದ್ರೆ ನಿದ್ರೆಯಿಂದ ಎನರ್ಜಿ ಟೆಂಪ್ರರಿ, ಅದು ಅಷ್ಟೇನೆ, ಜಾಸ್ತಿ ಏನು ಸಿಗೋದಿಲ್ಲ. ಬೆಳಗ್ಗೆ ಎಲ್ಲ ದುಡಿದವರಿಗೆ ರಾತ್ರಿ ನಿದ್ದೆ ಬರುತ್ತೆ, ಅದು ಸಾಮಾನ್ಯನೇ. ಆದ್ರೆ ಧ್ಯಾನ ಮಾಡಿದಾಗ, ಯಾತಕ್ಕೆ ಧ್ಯಾನಕ್ಕೆ ಪತ್ರಿಜಿಯವರು ಇಷ್ಟೊಂದು ಒತ್ತು ಕೊಟ್ರು ಅಂದ್ರೆ, ನಮ್ಮ ಮನಸ್ಸಿಗೆ ಸಂಪೂರ್ಣವಾದಂತಹ ವಿಶ್ರಾಂತಿ ಸಿಗುತ್ತೆ. ಧ್ಯಾನ ಮಾಡಿದಾಗ ಅವೇರ್ನೆಸ್ ನಲ್ಲಿ ಇರ್ತೀವಿ ನಾವು, ಜಾಗೃತ ಅವಸ್ಥೆಯಲ್ಲಿ ನಮ್ಮ ಮನಸ್ಸಿರುತ್ತೆ. ಧ್ಯಾನ ಮಾಡುತ್ತಾ ಕಾಸ್ಮಿಕ್ ಎನರ್ಜಿಯನ್ನು ನಾವು ಪಡಿತಾ ಹೋಗ್ತೀವಿ. ಧ್ಯಾನ ಮಾಡುವಾಗ ಬೇಡದ ವಿಚಾರಗಳು, ಭಾವನೆಗಳು, ಅನ್ನೆಸರಿ ಬ್ಲಾಕೇಜಸ್ ಏನಿರುತ್ತೆ ನಮ್ಮ ಮನಸ್ಸಿನಲ್ಲಿ, ಅದನ್ನ ಕ್ಲಿಯರ್ ಮಾಡ್ಕೋತಾ ಹೋಗ್ತೀವಿ. ಇದರಿಂದಾಗಿ ಮನಸ್ಸಿಗೆ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಅನ್ನೋದು ಸಿಗ್ತಾ ಹೋಗುತ್ತೆ ನಮ್ಗೆ. ಆಮೇಲೆ ಧ್ಯಾನದಲ್ಲಿ ಹೇಳ್ಬೇಕು ಅಂತಂದ್ರೆ, ಆಧ್ಯಾತ್ಮಿಕ ಜೀವನದಲ್ಲಿ 3 ರೀತಿಯ ವರಗಳು ಅಂತ ಹೇಳ್ಬೋದು. ಏನಪ್ಪಾ ಅದು? ಪತ್ರಿಜಿಯವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅನೇಕ ಕಡೆ. ನಿದ್ರೆ, ಸಾವು, ಧ್ಯಾನ. ನಿದ್ರೆ ಅನ್ನೋದು ಒಂದು ಟೆಂಪ್ರರಿ ಸಾವು ಅಂತಾನು ನಾವು ಪ್ರತಿಪಾದಿಸ್ಬೋದು. ಏನು, ನಿದ್ರೆ ಮಾಡಿದಾಗ ನಾವು ಮಲಕ್ಕೋತೀವಿ, ಜ್ಞಾನ ತಪ್ಪೋಗುತ್ತೆ. ನೀವು ಕೂತಿರ್ಬೇಕಾದ್ರೆ ಕೈನಲ್ಲಿ ಒಂದು ಲೋಟ ಇಟ್ಕೊಂಡಿರಿ, ನಿದ್ದೆ ಬರ್ತಿದ್ದಂಗೆ ಲೋಟ ಕೈಗೆ ಬಿದ್ದೋಗುತ್ತೆ, ಬಾಡಿಗೆ ಕಂಟ್ರೋಲ್ ಇರೋದಿಲ್ಲ. ಸೊ ತಪಕ್ಕಂತ ಲೋಟ ಎತ್ತಾಕ್ಬಿಟ್ಟಿರ್ತೀವಿ ನಾವು. ಹಾಗೆ ಸೊ ಅದೇನಾಗುತ್ತೆ, ನಿದ್ರೆ ಅನ್ನೋದ್ರಲ್ಲಿ ನಮ್ಮ ಶರೀರಕ್ಕೆ ಯಾವುದೇ ರೀತಿಯ ಒಂದು ಇದು ಇರೋದಿಲ್ಲ. ತಕ್ಷಣ ಅದ್ ನಾವು ಮಲಗ್ಬಿಟ್ಟಿರ್ತೀವಿ, ಶರೀರಕ್ಕೆ ಒಂದು ಶಕ್ತಿನೂ ಇರೋದಿಲ್ಲ. ಹಾಗೇನೆ ಸಾವು ಅನ್ನೋದು ಅಂದ್ರೆ, ನಿದ್ರೆನಲ್ಲಿ ಆತ್ಮ ಬಿಟ್ಟು ಹೊಟ್ಟೋಗಿರುತ್ತೆ ನಮ್ಮ ಶರೀರವನ್ನ.
ಸಂಚಾರ ಆಗ್ತಾ ಇರುತ್ತೆ ಅಂತಾನು ಹೇಳ್ಬೋದು ನಾವು. ಆತ್ಮ ಇರೋದಿಲ್ಲ ಅಲ್ಲಿ, ಹಾಗಾಗಿ ಅದು ನಿಸ್ತೇಜವಾಗಿರುತ್ತೆ. ಹಾಗೆ ರಾತ್ರಿ ಹೊತ್ತು ಮಲಗಿದ್ದಾಗ ಯಾರಾದರೂ ಯೂಶುವಲ್ ಆಗಿ ಎಬ್ಬಿಸ್ಬೇಕಾದ್ರೆ ನೋಡ್ಕೊಂಡು ಎಬ್ಬಿಸಿ ಅನ್ನೋದು. ನಿದ್ದೆ ಮಾಡ್ತಿರೋರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಸ್ಟೇಜ್ ನಲ್ಲಿ ಅವರು ಆತ್ಮ ಇರೋದಿಲ್ಲ ಅಲ್ಲಿ. ಅದು ಟೆಂಪರರಿ, ವಾಪಸ್ ಬರುತ್ತೆ. ನಿದ್ರೆಯಿಂದ ಜಾಗೃತ ಅವಸ್ಥೆಗೆ ವಾಪಸ್ ಬಂದಾಗ ವಾಪಸ್ ಬಂದ್ಬಿಟ್ಟಿರುತ್ತೆ. ಇನ್ನೊಂದು, ಸಾವು ಅನ್ನೋದು ಮನುಷ್ಯನಿಗೆ ಖಚಿತ, ನಿಶ್ಚಿತವಾಗಿರುವಂಥದ್ದು. ಅದ್ರಲ್ಲಿ ಏನು ಅಂತಂದ್ರೆ, ಆತ್ಮ ಶರೀರದಿಂದ ಬಿಟ್ಟು ಹೊಟ್ಟೋಗುತ್ತೆ. ನಿದ್ರೆನಲ್ಲಿ ಆತ್ಮ ಶರೀರದಿಂದ ಹೋಗಿ ಸಂಚಾರ ಮಾಡ್ಕೊಂಡು ವಾಪಸ್ ಬಂದು ಸೇರ್ಕೊಳ್ಳುತ್ತೆ. ಇಲ್ಲಿ ನಿಶ್ಚಿತವಾಗಿ ಸತ್ತೋಗ್ಬಿಟ್ಟಿರುತ್ತೆ, ಇರೋದಿಲ್ಲ. ಆತ್ಮದಿಂದ ಹೊಟ್ಟೋಯ್ತು, ಮತ್ತೆ ಬರಕ್ ಸಾಧ್ಯನೇ ಇಲ್ಲ ಅದಕ್ಕೆ. ಇನ್ನು ಧ್ಯಾನದ ಬಗ್ಗೆ ಹೇಳ್ಬೇಕು ಅಂದ್ರೆ, ಧ್ಯಾನ ನಾವೇ ಮಾಡ್ಕೋಬೇಕಾಗಿರೋದು, ನಾವೇ ಪಡ್ಕೋಬೇಕಾಗಿರೋದು. ಅದಕ್ಕೆ ಈ ತರ ನಮ್ಮ ಮಹಾತಾರ್ ಫೌಂಡೇಶನ್ಗಳು ಇವೆಲ್ಲ ಬಂದು ಸೇರ್ಕೊಂಡಿರೋದು. ಇವುಗಳೆಲ್ಲ ಇರೋದ್ರಿಂದಾನೇ, ಯಾಕೆಂದ್ರೆ ಇವುಗಳೆಲ್ಲ ನಮಗೆ ಹೇಳತ್ವೆ, ನಮಗ್ ನಾವೇ ಮಾಡ್ಕೋಬೇಕು ಅಂದ್ರೆ ನಾವು ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಾವು ಕಷ್ಟಪಡ್ತೀವಿ. ನಾವು ಆ ಕಷ್ಟನ ಸುಧಾರಿಸ್ಕೊಳ್ಳೋದಕ್ಕೆ, ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ಒಂದು ಕಂಟ್ರೋಲ್ ಮಾಡೋದಕ್ಕೆ, ನಮ್ಮನ್ನ ಮನಸ್ಸನ್ನ ನಿಗ್ರಹಿಸೋದಕ್ಕೆ ಈ ಧ್ಯಾನದಂತ ಒಂದು ಕಾರ್ಯಕ್ರಮಗಳನ್ನ ಮಹಾತಾರ್ ಫೌಂಡೇಶನ್ ಅಂತವರು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದಕ್ಕೆ ಧ್ಯಾನಕ್ಕೆ ಇಷ್ಟೊಂದು ಮಹತ್ವ ಅಂತಿರೋದು. ಇದನ್ನ ನಾವು ಮಾಡೋದ್ರಿಂದ ನಾವೇ ಅದನ್ನ ಕಂಡುಹಿಡ್ಕೋಬೇಕಾಗತ್ತೆ. ಎಲ್ಲಾ ಜೀವಿಗಳಿಗೂ ನಿದ್ರೆ ಮತ್ತು ಸಾವು ಅನ್ನೋದು ಇರುತ್ತೆ, ಆದ್ರೆ ಪ್ರಾಣಿಗಳಿಗೆ ಧ್ಯಾನ ಅನ್ನೋದು ಇರೋದಿಲ್ಲ. ಧ್ಯಾನ ಅನ್ನೋದು ನಮಗ್ ನಾವೇ ಪಡೆದುಕೊಳ್ಬೇಕಾಗತ್ತೆ. ಧ್ಯಾನದಲ್ಲಿ ಆತ್ಮ ಹೊರಗಡೆ ಹೋಗಿದ್ರು ಅಂದ್ರೆ ಸಾವುನಲ್ಲಿ ಸಾವುನಲ್ಲಿ ವಾಪಸ್ಸು ಹೊಟ್ಟೋಗುತ್ತೆ, ಬರೋದಿಲ್ಲ. ನಿದ್ರೆಯಲ್ಲಿ ಜಾಗೃತ ಅವಸ್ಥೆ ಇರೋದಿಲ್ಲ. ನಿದ್ರೆ ಅನ್ನೋದು ಒಂದು ಔಷಧ ಹಾಗೆ ಆರೋಗ್ಯಕ್ಕೆ ಬೇಕಾದಂತ ಒಂದು ಇದನ್ನ ಕೊಡುತ್ತೆ ನಮ್ಗೆ. ನಿದ್ರೆಯಿಂದ ಕಾಸ್ಮಿಕ್ ಎನರ್ಜಿ ಸ್ವಲ್ಪ ಸಿಗುತ್ತೆ, ಜಾಸ್ತಿ ಏನಿಲ್ಲ. ಆದ್ರೆ ಅದರಲ್ಲಿ ಆಧ್ಯಾತ್ಮದಲ್ಲಿ, ಸೊ ಧ್ಯಾನದಲ್ಲಿ ಜಾಸ್ತಿ ಸಿಗುತ್ತೆ. ನಿದ್ರೆಯಲ್ಲಿ ನಾಡಿ ಶುದ್ಧೀಕರಣ ಅನ್ನೋದು ಆಗುತ್ತೆ ನಮ್ಗೆ. ಸೊ ನಿದ್ರೆ ಅನ್ನೋದು ಒಂದು ದಿವ್ಯ ಔಷಧ ಅಂತಾನು ಹೇಳ್ಬೋದು. ಜೀವನ ಶೈಲಿ ಇವಾಗ ನಮ್ಗೆ ಬದಲಾವಣೆ ಆಗ್ಬಿಟ್ಟಿದೆ. ಏನಾಗಿದೆ, ರಾತ್ರಿ ಹೊತ್ತು ಮೊಬೈಲ್ನೆಲ್ಲ ಹಿಡ್ಕೊಂಡು ಕೂತ್ಕೊಂಡ್ರೆ 11 ಗಂಟೆ 12 ಗಂಟೆವರೆಗೂ ನೋಡ್ತಾ ಕೂತಿರ್ತೀವಿ. ಆ ಮೊಬೈಲ್ ಅಡಿಕ್ಷನ್ ಆಗಿರುವಂಥದ್ದು ಬಹಳ ತೊಂದರೆ ಕೊಡ್ತಾ ಇದೆ. ಸೊ ಆಮೇಲೆ ಕೆಲಸದ ವಿಧಾನಗಳು, ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಕೆಲಸ ಮಾಡೋದು. ಸೊ ಈ 24 hours ನಲ್ಲಿ ಈ ತರ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ. ನಿದ್ರೆಯಲ್ಲೂ ಸಿಸ್ಟಮ್ ಅನ್ನೋದು ಇಲ್ಲ ನಮ್ಮಲ್ಲಿ. ನಮ್ಮ ದೀರ್ಘಾಯುಷ್ಯು, ನಮ್ಮ ಆಯುಷ್ಯನಲ್ಲಿ ಕುಂಠಿತ ಆಗೋದಿಕ್ಕೆ ಹಾಗೂ ನಿದ್ರೆನಲ್ಲಿ ಭಂಗ ಬರೋದಿಕ್ಕೆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಇರುವಂತ ಕೆಲವು ದುಶ್ಚಟಗಳು, ಅಂದ್ರೆ ಅತಿಮಾನ, ಅಂದ್ರೆ ಆತ್ಮಾಭಿಮಾನ ವಿಪರೀತವಾಗಿರುವಂಥದ್ದು, ಅಹಂಕಾರ, ಈಗೋಯಿಸ್ಟಿಕ್ ಇರುವಂಥದ್ದು, ಅತಿಯಾದ ಅನಗತ್ಯವಾದಂತಹ ಚರ್ಚೆ ಜಗಳಗಳನ್ನ. ಅದಕ್ಕೆ ಹೇಳೋದು ಮೌನವಾಗಿರಿ ಅಂತ. ಅನ್ನೆಸರಿ ಮಾತುಗಳು ಬೇಡ. ಇದಕ್ಕೆ ರಿಕ್ವೈರ್ಮೆಂಟ್ ಇದೆಯಾ ಅನ್ನೋದು ಹೇಳ್ತಾರೆ. ಪ್ರತಿಯೊಂದು ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೋ ಆಕ್ಟಿವಿಟೀಸ್ ನಲ್ಲಿ ನಾವು ಸುಧಾರಣೆಗಳನ್ನು ಮಾಡ್ಕೊಂಡಾಗ ನಮ್ಮಲ್ಲಿ ಪರಿವರ್ತನೆ ಅನ್ನೋದಾಗುತ್ತೆ. ಪರಿವರ್ತನೆ ಆಗ್ತಿದ್ದಾಗೆ ನಮ್ ನಿದ್ರೆ ಅನ್ನೋದು ಚೆನ್ನಾಗೂ ಬರುತ್ತೆ. ಕ್ರೋಧ, ಸುಮ್ನೆ ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಅದನ್ನ ಕಂಟ್ರೋಲ್ ಮಾಡಿ. ಮಿತ್ರ ದ್ರೋಹ, ಬಂಧುಗಳಿಗೆ ಸ್ನೇಹಿತರಿಗೆ ನಾವು ನಮಗ್ ನಾವೇ ವಂಚನೆ ಮಾಡ್ಕೊಳ್ಳೋದು, ಮೋಸ ಮಾಡೋದು ಅವ್ರಿಗೆ. ಸೊ ಅವ್ರ ಜೊತೆ ಒಂದು ದ್ವೇಷ ಯಾವುದು ಇಲ್ಲದೆ ಇರುವಂತ ನೋಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ನಮಗೆ ತೊಂದರೆಯನ್ನು ಕೊಡುತ್ತೆ. ಅತಿಯಾದ ಸ್ವಚಿಂತನೆ, ನಮ್ಮ ಬಗ್ಗೆನೇ ನಾವು, ನಮ್ಮ ಸ್ವಾರ್ಥದ ಬಗ್ಗೆ, ನಾನ್ ಬಿಟ್ರೆ ಇದು ಯಾರು ಇಲ್ಲ, ನಾನೇ ಚೆನ್ನಾಗಿರ್ಬೇಕು, ಈ ತರ ಎಲ್ಲ ಒಂದು ವಿಷಯಗಳನ್ನ ನಾವು ತಲೆಯಲ್ಲಿ ತುಂಬಿಕೊಂಡಿರ್ತೀವಿ. ಇವೆಲ್ಲಾನು ನಮ್ಮ ದೀರ್ಘ ಆಯಸ್ಸು ಮತ್ತು ಸುಖಿ ನಿದ್ರೆಗೆ ತೊಂದರೆಯನ್ನು ಕೊಡುತ್ತವೆ. ಮನುಷ್ಯನಿಗೆ ಸರಾಸರಿ 100 ವರ್ಷ ಆಯಸ್ಸಿದೆ ಅಂತಂದ್ರೆ ಅದರಲ್ಲಿ 50 ವರ್ಷಗಳನ್ನ ನಾವು ನಿದ್ರೆ ವಿಶ್ರಾಂತಿಯಲ್ಲೇ ಕಾಲ ಕಳಿತೀವಿ. ಇನ್ನು ಉಳಿದ 50 ವರ್ಷದಲ್ಲಿ ಸರಾಸರಿ ಅಂತ ಹೇಳ್ತಾ ಇದ್ದೇನೆ, 20 ವರ್ಷಗಳು ಬಾಲ್ಯದಲ್ಲಿ ಕಳೆದೋಗುತ್ತೆ. ಬಾಲ್ಯದಲ್ಲಿ ಕಳೆದೋಗುತ್ತೆ ಅಂದ್ರೆ ಆಟ ಆಡೋದ್ರಲ್ಲಿ ಯೌವನಕ್ಕೆ ಬರ್ತಾ ಇರ್ತೀವಿ. ಆವಾಗ ನಮ್ಗೆ ಮುಂದಿನ ಜೀವನದ ಬಗ್ಗೆ ಪ್ರಜ್ಞೆ ಅನ್ನೋದಿರೋದಿಲ್ಲ. ಅಂದ್ರೆ ಈಗ 50 + 20 70 ಆಯ್ತು. ಇನ್ನು ಉಳಿದ 20 ವರ್ಷದಲ್ಲಿ ಮುದಿತನ ಬರುತ್ತೆ, ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಈ ತರ ಎಲ್ಲ ಬರುತ್ತೆ. ಅದು ಒಟ್ಟು 90 ವರ್ಷ ಆಯ್ತು. ಇನ್ನು ಉಳಿದಿದ್ದು 10 ವರ್ಷ. 10 ವರ್ಷದಲ್ಲಿ 5 ವರ್ಷ ಮನೆಗೆ ಬೇಕಾದ ಸಲಕರಣೆಗಳ ಸಂಗ್ರಹ ಇದೆಲ್ಲ ಮಾಡ್ತೀವಿ. ಇನ್ನು ಉಳಿಯೋದು 5 ವರ್ಷ. 5 ವರ್ಷದಲ್ಲಿ ನಾವು ದೇವರ ಬಗ್ಗೆ ಚಿಂತನೆ ಮಾಡ್ತೀವ. ಸಾವು ಹತ್ರ ಬಂದಿದೆ, ಧ್ಯಾನ ಮಾಡ್ತೀವ, ನಮಗ್ ನಾವೇ ಪ್ರಶ್ನೆ ಹಾಕೋಬೇಕು. ಅಂದ್ರೆ ವಯಸ್ಸಾಗ್ತಾ ಬಂದಾಗೇನೆ ಧ್ಯಾನ, ಆಧ್ಯಾತ್ಮದ ತಿರುಗಿಸ್ಬೇಕು. ನಮ್ಮ ಮನಸ್ಸನ್ನ ನಾವು ದಿನವೂ ಸ್ವಲ್ಪ ಭಗವಂತನ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ನಿದ್ರಾಹೀನತೆಯ ಲಕ್ಷಣಗಳು ಏನು? ಮಂಪರು ಬರುತ್ತೆ, ದಣಿವಾದಂತ ಭಾವನೆ ಬರುತ್ತೆ, ನಿರ್ಧಾರ ತಗೊಳ್ಳೋದಕ್ಕೆ ಆಗಲ್ಲ, ಡಿಸಿಷನ್ ಮೇಕಿಂಗ್ ಇಲ್ಲ,
ಹಾರ್ಮೋನ್ಗಳಲ್ಲಿ ವ್ಯತ್ಯಯ ಆಗುತ್ತೆ, ನಿದ್ರಾಹೀನತೆಯಿಂದ ಕೊಬ್ಬು ಜಾಸ್ತಿ ಬೆಳೆಯುತ್ತೆ, ಶರೀರದಲ್ಲಿ ಟೈಪ್ 2 ಡಿಸೀಸ್ ಇತ್ಯಾದಿ ಕಾಯಿಲೆಗಳು ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆ ತೊಂದರೆಗಳು ಬರುತ್ತೆ. ಅಂದ್ರೆ ಇನ್ನೊಂದೇನು ಅಂದ್ರೆ, ನಿದ್ರೆ ಬರದೇ ಇರೋದಕ್ಕೆ ಇಂಪಾರ್ಟೆಂಟ್ ಏನು ಅಂದ್ರೆ ಸೂರ್ಯ ಇಂಪಾರ್ಟೆಂಟ್ ನಮಗೆ. ಏನು, ಸೂರ್ಯನ ಕಿರಣದಲ್ಲಿ ಬಿಸಿಲಿನಲ್ಲಿ ನಾವು ನಿಂತ್ಕೊಂಡಾಗ ವೈಟಮಿನ್ ಡಿ ನಮ್ಗೆ ಸಿಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದೇನು ಅಂದ್ರೆ, ನಿಮಗೆ ಬಹಳ ಮುಖ್ಯವಾದ್ದು ಅಂದ್ರೆ, ನಮಗೆ ಪ್ರಕೃತಿಯಲ್ಲಿ ಸಿಗ್ತಾ ಇರೋ ಸೂರ್ಯನಿಂದ ನಾವು ಬೇಕಾದಷ್ಟು ಔಷಧಿಗಳನ್ನ ನಾವು ಪಡ್ಕೋಬಹುದು. ನಾವು ನಿದ್ದೆ ಬರಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಆದ್ರೆ ಸೂರ್ಯನಿಂದ ಹೇಗೆ ತಗೋಬಹುದು? ಸೂರ್ಯನ ಮುಂದೆ ಬೆಳಗಿನ ಜಾವ 7 ಗಂಟೆ 6 ಗಂಟೆ 7 ಗಂಟೆ ಟೈಮ್ನಲ್ಲಿ ನಿಮ್ಮ ಮುಖವನ್ನ ಸೂರ್ಯನ ಕಿರಣಗಳತ್ತ ಪೂರ್ವ ದಿಕ್ಕಿಗೆ ತಿಳ್ಕೊಂಡು ನಿಂತ್ಕೊಳ್ಳಿ, ಬಾಯನ್ನು ಆ ಅಂತ ಮಾಡಿ, ಅಂದಾಗ ನಿಮ್ಮ ಗಂಟಲಿನಲ್ಲಿ ಸೂರ್ಯನ ಕಿರಣಗಳು ಬರೋಂಗ್ ಮಾಡಿ. ಆವಾಗ ಗಂಟಲು ಬಿಸಿ ಆಗುತ್ತೆ, ಬಾಯಿನ ಆ ಅಂತ ತೆಗೆದು ಮುಖವನ್ನ ಮೇಲಕ್ಕೆ ಎತ್ತಿದಾಗ ನಿಮ್ಮ ಗಂಟಲಿನಲ್ಲಿ ಸೂರ್ಯ ಟಾರ್ಚ್ ಬಿಟ್ಟಾಗೆ ಸೂರ್ಯನ ಕಿರಣಗಳು ನಿಮ್ಮ ಬಾಯಿನಲ್ಲಿ ಬರ್ತಾ ಇರುತ್ತೆ. ಈ ಕಿರಣಗಳು ಹೋದಾಗ ಗಂಟಲು ಬಾಯಿ ಎಲ್ಲ ಕಡೆ ಹೊಸಡುಗಳು ಎಲ್ಲ ಬೆಚ್ಚಗಾಗತ್ತೆ, ಬಿಸಿ ಆಗುತ್ತೆ. ಈ ಟೈಮಲ್ಲಿ ಬರುವಂತ ಕಾಸ್ಮಿಕ್ ರೇಸು ನಿಮ್ಮ ಶರೀರದ ಒಳಗಡೆ ಹೋಗುತ್ತೆ. ಗಂಟಲಿನ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಜಠರದ ಸಮಸ್ಯೆಗಳು ಎಲ್ಲ ನಿವಾರಣೆ ಆಗುತ್ತೆ. ಕರೋನಾ ಅಂತ ವೈರಸ್ ರೋಗಗಳು ಬರೋದಿಲ್ಲ. ಇದು ಅದ್ಭುತವಾದಂತ ಪ್ರಕ್ರಿಯೆ. ಇದನ್ನ ನಾವು ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಅದೇ ರೀತಿಯಾಗಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಅಂತೀವಿ ನಾವು, ಜಲವನ್ನ ಕೊಡೋದು. ಅದೇನು ಕೆಲವು ಆಧ್ಯಾತ್ಮಿಕದಲ್ಲಿ ಕೆಲವು ಜಾತಿಯವ್ರು ಮಾಡ್ಬೇಕು ಅಂತಲ್ಲ, ಇದು ಎಲ್ಲರೂ ಮಾಡ್ಬೇಕು. ಯಾತಕ್ಕೆ ಅದರ ವಿಶೇಷತೆ ಏನು ಅನ್ನೋದನ್ನ ನಾನು ಆವಾಗ್ಲೂ ಹೇಳ್ತಾನೆ ಇರ್ತೀನಿ. ಏನು, ಒಂದು ಲೋಟವನ್ನ ಹೀಗೆ ತಗೊಳ್ಳಿ, ಅದ್ರಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿರ್ತೀರ, 2 ಕೈಗಳನ್ನ ಹೀಗೆ ಹಿಡ್ಕೋತೀರ, ಕೈಗಳನ್ನ ಮೇಲಕ್ಕೆ ಎತ್ತಿ, ತಲೆಯಿಂದ ಮೇಲಕ್ಕೆ ಎತ್ತಿ, ಅಲ್ಲಿದ್ದ ಸೂರ್ಯದೇವ ನಿನಗೆ ಪ್ರಥಮವಾಗಿ ಜಲವನ್ನು ಸಮರ್ಪಿಸ್ತಾ ಇದ್ದೀನಿ ಅಂತ ಸ್ವಲ್ಪ ನೀರನ್ನ ಬಿಡಿ. ಆ ನೀರು ಕೆಳಗೆ ಹೀಗೆ ಬೀಳುತ್ತೆ, ಬಂದು ನಮ್ಮ ಶರೀರದ ಮೇಲೆ ಹೋಗ್ತಾ ಇರುತ್ತೆ. ಆವಾಗ ಸೂರ್ಯನ ಕಿರಣಗಳು ನಮ್ಮ ಶರೀರದ ಮೇಲೆ ಬೀಳ್ತಾ ಇರುತ್ತೆ. ಆ ನೀರು ಬಿದ್ದಾಗ ನೀರಿನ ಒಳಗಿಂದ ನ್ಯಾನೋ ಸೆಕೆಂಡ್ಸ್ ನಲ್ಲಿ ಆ ಕಿರಣಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತವೆ. ಈ ಇದರಲ್ಲಿ ನೀರಿನಲ್ಲಿ ಈ ಸೂರ್ಯನ ಕಿರಣಗಳಿಂದ ನೀರಿನಿಂದ ಬರುವಂತ ಕಿರಣಗಳಲ್ಲಿ ವಿಬ್ಗಯಾರ್ ಸಪ್ತವರ್ಣಗಳಿರುತ್ತೆ. ಈ ಸಪ್ತವರ್ಣಗಳು ನಮ್ಮ ಶರೀರದಲ್ಲಿರುವ ಸಪ್ತ ಚಕ್ರಗಳಿಗೆ ಪ್ರಭಾವವನ್ನು ಕೊಡುವಂಥದ್ದು. ಆ ಕಿರಣಗಳು ನಮ್ಮ ಶರೀರದೊಳಗೆ ಹೋದಾಗ ಅದು ನಮ್ಮ ಸಪ್ತವರ್ಣ ಚಕ್ರಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಅದು ನಮ್ಮ ಆರೋಗ್ಯಕ್ಕೆ, ನಿದ್ರೆಗೂ ಸಹಕಾರಿಯಾಗಿರುತ್ತೆ, ಆರೋಗ್ಯವನ್ನು ಉದ್ಧಾರ ಮಾಡುತ್ತೆ ಅದು. ಈ ರೀತಿಯಾಗಿ ಪ್ರಥಮ ಬಾರಿ, ದ್ವಿತೀಯ ಬಾರಿ, ತೃತೀಯ ಬಾರಿ ಪ್ರಾಶ್ಚಿತ್ತಾರ್ಥ. 5:55ಕ್ಕೆ ಸೂರ್ಯ ಹುಟ್ಟಿರ್ತಾನೆ. ಆ ಟೈಮಲ್ಲಿ ನಾವಿನ್ನ ಎದ್ದಿಲ್ವಲ್ಲ, ಸೊ ಲೇಟ್ ಆಗಿ ಕೊಡ್ತಾ ಇದೀವಿ. ಸೊ ಪ್ರಾಶ್ಚಿತ್ತಾರ್ಥ ಚತುರ್ಥ ಅರ್ಘ್ಯಂ, 4ನೇ ಅರ್ಘ್ಯವನ್ನ ಕೊಡ್ತಾ ಇದ್ದೀನಿ. ಎಲ್ಲಾ ನೀರನ್ನು ಬಗ್ಗಿಸ್ಬಿಟ್ಟು ಸೂರ್ಯನಿಗೆ ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ನಮಗೆ ಆರೋಗ್ಯ ತಾನೇ ದೊರಕುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ನಿದ್ರೆ ಮಾತ್ರ ತಗೋಬೇಕಾಗಿಲ್ಲ, ಏನಿಲ್ಲ, ಗಂಟಲಿಗೆ ಸೂರ್ಯನ ಕಿರಣಗಳ ಬಿಡಿ, ನೀವು ಸ್ವಲ್ಪ ಅನುಕೂಲ ಆಗುತ್ತೆ. ಕೆಲವು ಸಲ ನಮಗೆ ಕಿವಿ ಸಮಸ್ಯೆಗಳು ಇರುತ್ತೆ, ಅದರಿಂದನೂ ನಿದ್ದೆ ಬರೋದಿಲ್ಲ. ಉತ್ತರ ದಿಕ್ಕಿಗೆ ತಿರ್ಕೊಂಡು ನಿಂತ್ಕೊಳ್ಳಿ, ಸೂರ್ಯನ ಕಿರಣಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಕಿವಿನ ಸ್ವಲ್ಪ ಮೇಲೆ ಕೆಳಗೆ ಹೀಗೆ ಆಡಿಸಿ, ಕಿರಣಗಳು ನಿಮ್ಮ ಕಿವಿ ಒಳಗಡೆ ಹೋದಾಗ ಅಲ್ಲಿರುವಂತ ಕಾಸ್ಮಿಕ್ ರೇಸ್ ಕಿವಿ ಒಳಗಡೆ ಹೋಗಿ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಅಥವಾ ಇನ್ನೇನೇ ಇದ್ರು ಅದನ್ನ ಕ್ಲಿಯರ್ ಮಾಡಿ ಅಲ್ಲಿ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ದಕ್ಷಿಣ ತಿರುಗ್ಕೊಂಡು ನಿಂತ್ಕೊಳ್ಳಿ, ಆವಾಗ ನಿಮ್ಮ ಕಿವಿಗೆ ಎಡಗಿವಿ ಹೋಗಿ ಸೇರುತ್ತೆ ಸೂರ್ಯನ ಕಿರಣಗಳಿಗೆ. ಆವಾಗ ಕಿರಣಗಳು ಕಿವಿ ಒಳಗೆ ಹೋಗುತ್ತೆ, ಅಲ್ಲಿ ನೀವು ಪ್ರೋಸೆಸ್ ಆಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ನಮ್ಮ ಕೈನಲ್ಲಿ ನಾವೇ ಮಾಡ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಅದೇ ರೀತಿಯಾಗಿ ಈ ಬಾಯಿನಲ್ಲಿ ಬೇರೆ ಉಸಿರಾಡ್ತಿರ್ತೀವಿ ನಾವು. ಈ ಬಾಯಿನಲ್ಲಿ ಉಸಿರಾಡುವಂಥದ್ದು ವೆರಿ ಡೇಂಜರ್ ನಮ್ಗೆ. ಅದನ್ನ ನಿದ್ದೆ ಮಾಡ್ಬೇಕಾದ್ರೆ ಕೆಲವು ವಿಕಲ್ಪಗಳಿದೆ. ಅದಕ್ಕೆ ಸ್ಲೀಪ್ ಆಪ್ನಿಯಾ ಅಂತಾನೂ ಕರೀತಾರೆ. ಕೆಲವು ಸರಿ ನಿದ್ದೆ ಮಾಡ್ತಾ ಇರ್ತೀವಿ, ಇದ್ದಕ್ಕಿದ್ದಂಗೆನೆ ಈ ರೀತಿ ಆಗುತ್ತೆ, ಚೋಕ್ ಆಗುತ್ತೆ, ತಕ್ಷಣವಾಗಿ ಉಸಿರಾಟ ನಿಲ್ಲುತ್ತೆ ನಮ್ದು. ಎಷ್ಟೋ ಸರಿ ಸಾವು ಸಂಭವಿಸುವ ಒಂದು ಅವಕಾಶಗಳು ಇರುತ್ತೆ. ಇದಕ್ಕೆ ಸ್ಲೀಪ್ ಆಪ್ನಿಯಾ ಅಂತಾನೂ ಕರೀತಾರೆ. ಇದಕ್ಕೆ ನಾನು ಈ ನಿದ್ರೆಗಳಿಗೆ ಮಾಡೋದಕ್ಕೆ ಈಗ ಸೈಂಟಿಫಿಕ್ ಆಗಿ ಕೆಲವು ಇದನ್ನ ಕಂಡುಹಿಡಿದಿದ್ದಾರೆ. ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಯಂತ್ರಗಳನ್ನ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಇದೊಂದು ಇಕ್ವಿಪ್ಮೆಂಟ್ ಇದೆ, ಇದನ್ನ ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದೀನಿ. ಇದನ್ನ ಈಗ ರಾತ್ರಿ ಮಲ್ಕೋಬೇಕಾದ್ರೆ ಇದನ್ನ ಹಾಕೊಂಡು ಮಲ್ಕೋಬೇಕಾಗತ್ತೆ. ಇದನ್ನ ಹೀಗೆ ಲಾಕ್ ಮಾಡ್ಕೋತಾರೆ.
ಇದನ್ನ ನಿಮ್ಮ ಮಿಷಿನ್ಗೆ ಜೋಡಿಸಿರ್ತಾರೆ. ನೀವು ಮಲ್ಕೊಂಡಾಗ ಏರ್ ಇದರಲ್ಲಿ ಹೊರಗಡೆ ಹೋಗ್ತಾ ಇರುತ್ತೆ, ಏರ್ ಹೋಗ್ತಾ ಇರುತ್ತೆ. ಈ ಏರ್ ಹೋಗ್ತಾ ಇರುವಂತದ್ದು ಬಾಯನ್ನು ಮುಚ್ಚಿಸುತ್ತೆ. ಮೂಗಿನ ಮೂಲಕ ನೀವು ಇದನ್ನ ಉಸಿರಾಟವನ್ನು ಮಾಡ್ತಾ ಇರ್ತೀರ. ನಿದ್ರೆ ಚೆನ್ನಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಸ್ಲೀಪ್ ಆಪ್ನಿಯಾ ಅಂತ ಡಿಸೀಸಸ್ ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ನಿದ್ರೆನಲ್ಲಿ ಇನ್ನೊಂದೇನಾಗುತ್ತೆ ಅಂದ್ರೆ, ಈ ಗೊರಕೆನೂ ಹೊಡಿತಾ ಇರ್ತೀವಿ ನಾವು. ಗೊರಕೆ ಹೊಡಿಯೋರಿಗೆ ಸಾಕಷ್ಟು ತೊಂದರೆಗಳು ಬರುತ್ತೆ ಮುಂದಕ್ಕೆ. ಅದಕ್ಕೆ ಇನ್ನೊಂದು ವಿಶೇಷವಾದಂತ ಒಂದು ಪದ್ಧತಿ ಇದೆ. ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ. ಈ ಟೇಪ್ ನೀವು ತಗೊಂಡ್ರೆ ಸುಮ್ಮನೆ ಹರ್ಕೊಂಡ್ರೆ ಬಂದ್ಬಿಡುತ್ತೆ. ಹೀಗೆ ಇಟ್ಕೊಂಡು ಹೀಗೆ ಸುಮ್ಮನೆ ಲಾಕ್ ಮಾಡ್ಕೊಂಡ್ರೆ ನಾವು ಬಾಯಿನಲ್ಲಿ ಉಸಿರಾಡೋದು ಕಮ್ಮಿ ಆಗುತ್ತೆ. ಮೂಗಿನ ಮೂಲಕ ಉಸಿರಾಡ್ತಿರ್ತೀವಿ, ಬಹಳ ಅನುಕೂಲ ಆಗುತ್ತೆ. ಇದೆಲ್ಲ ಬೇಕಾ ಸರ್? ಟೆಂಪ್ರರಿ ರೆಮಿಡೀಸ್ ಬೇಕು. ಆದ್ರೆ ಇದನ್ನ ನಾವು ಪ್ರಾಣಾಯಾಮದಿಂದ ನಾವು ಸುಧಾರಿಸ್ಕೋಬಹುದು. ಎಷ್ಟೊಂದು ಸಿಂಪಲ್ ಆಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮವರೆಲ್ಲ ಮಾಡಿಕೊಟ್ಟಿರುವಂಥದ್ದು ಪ್ರಾಣಾಯಾಮ ಮಾಡ್ಕೊಳ್ಳಿ. ನಾಗರಾಜ್ ಸರ್ ಹೇಳ್ತಾ ಇರ್ತಾರೆ, ಪ್ರಾಣಾಯಾಮ ಮಾಡಿ. ಆ ಪ್ರಾಣಾಯಾಮವನ್ನು ಮಾಡೋದ್ರಿಂದ, ಧ್ಯಾನದಿಂದ ಸಾಕಷ್ಟು ಶಕ್ತಿಗಳನ್ನ ನಾವು ಪಡ್ಕೋಬಹುದು. ಅದ್ ಮಾಡಕ್ ಆಗ್ತಿಲ್ಲ ಅಂದಾಗ ಇವೆಲ್ಲ ಬೇಕಾಗುತ್ತೆ ನೋಡಿ. ಯಾವ್ದೇ ಕಾರಣಕ್ಕೂ ಟೇಪ್ನ ಹೀಗೆ ಹಾಕೋಬಾರ್ದು. ಅಷ್ಟೊಂದು ಹೀಗೆ ಹಾಕೊಂಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಹೀಗೆ ಹಾಕೊಂಡ್ರೆ ಇದ್ರ ಅಂಟ್ಕೊಳ್ಳೋದಿಲ್ಲ, ಸುಮ್ಮನೆ ಹಿಂಗಿರುತ್ತೆ. ತಕ್ಷಣ ತೆಗೆದ್ರು ಏನು ಚುಚ್ಚೋದಿಲ್ಲ, ಹಿಂಸೆ ಆಗೋದಿಲ್ಲ, ಈಸಿಯಾಗಿ ತೆಗಿಬಹುದು. ಈ ಟೇಪನ್ನ ಬಹಳಷ್ಟು ಕಡೆ ಯೋಗ ಮಾಸ್ಟರ್ಸ್ ಅಡ್ವೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು, ನಿದ್ರೆ ಸರಿಯಾಗಿ ಬರೋದಕ್ಕೆ ಅಂಗಾಲುಗಳಿಗೆ ಕೆಲವು ಚಿಕಿತ್ಸೆಗಳಿದೆ. ಈ ರಾತ್ರಿ ಮಲ್ಕೊಳ್ಳೋಕೆ 1 ಅವರ್ ಮೊದಲು ಈ ಅಂಗಾಲುಗಳಿಗೆ ಈ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮ್ಯಾಸೇಜ್ ಮಾಡ್ತಾರೆ. ಮ್ಯಾಸೇಜ್ ಮಾಡಿ ಚೆನ್ನಾಗಿ ಅದನ್ನೆಲ್ಲಾ ಬೆರಳುಗಳಿಂದ ಹಿಡಿದು ಪಾದದ ಬಾಟಮ್ ವರೆಗೆ ಚೆನ್ನಾಗಿ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಸವರಿ ಮ್ಯಾಸೇಜ್ ಮಾಡಿ, ಆಮೇಲೆ ಒಂದು ಹಳೆಯ ಸಾಕ್ಸ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಆವಾಗ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಶರೀರದಲ್ಲಿರೋ ಯಾವುದೇ ರೀತಿ ಇತರ ಎಲ್ಲ ಅಂಗಗಳಿಗೂ ಬಹಳಷ್ಟು ರೀತಿಯಾಗಿ ಅನುಕೂಲ ಮಾಡುತ್ತೆ. ನಿದ್ರೆ ಮಾಡ್ಬೇಕಾದ್ರೆ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕು. ನಿದ್ರೆಗೆ ಮೊದಲು 3-4 ಗಂಟೆ ಮೊದಲು ಊಟ ಮಾಡಿರ್ಬೇಕು. ಅಟ್ಲೀಸ್ಟ್ 2-3 ಅವರ್ಸ್ ಆದ್ರೂ ಮೊದ್ಲೇನೆ. ನಿದ್ರೆಗೆ ಮೊದಲು ಸ್ವಲ್ಪ ನೀರು ಕುಡಿಯಿರಿ. ಸಾಯಂಕಾಲದ ಮೇಲೆ ನೀರು ಜಾಸ್ತಿ ಕುಡಿಯೋದನ್ನ ನಿಲ್ಲಿಸಿ. ನೀವು ನಿದ್ರೆ ಮಾಡುವ ಮೊದಲು ಒಂದೊಂದ್ಸರಿ ತುಂಬಾ ತೊಂದರೆ ಆಗುತ್ತೆ ಅಂದ್ರೆ ಸ್ನಾನವನ್ನು ಮಾಡ್ಬೋದು ನಾವು. ಇಲ್ಲಾಂದ್ರೆ ಬೆಚ್ಚಗಿರೋ ನೀರಿನಲ್ಲಿ ಕೈ ಕಾಲು ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಬಂದು ಮಲ್ಕೋಬಹುದು. ಮುದ್ದೆ ಮಾಡೋದಕ್ಕೆ ಮೊದಲು ದೀಪಗಳನ್ನ ಆರಿಸ್ಬೇಕು ನೀವು. ಸೊ ಲೈಟ್ ಜಾಸ್ತಿ ಇದ್ರೆ ಬಹಳ ಕಷ್ಟ ಆಗುತ್ತೆ. ಇನ್ನೊಂದು ಹೇಗೆ ಅಂದ್ರೆ, ಬೆಳಗಿನ ಹೊತ್ತು ನಮಗೆ ಸೂರ್ಯನ ಕಿರಣಗಳು ಆಕ್ಟಿವ್ ಆಗಿರೋದಕ್ಕೆ ಅನುಕೂಲ ಮಾಡುತ್ತೆ, ಚೈತನ್ಯ ಕೊಡುತ್ತೆ. ಸೂರ್ಯನ ಊರ್ಜಾ ಏನೋ ಒಂದು ಎನರ್ಜಿ, ಒಂದು ಶಕ್ತಿ ಅನ್ನೋದಿದೆ, ನಮಗೆ ಆಕ್ಟಿವ್ ಆಗಿರೋದಕ್ಕೆ ಬಿಡುತ್ತೆ. ಸಾಯಂಕಾಲ ಆಗ್ತಾ ಬಂದಂಗೆ ಸೂರ್ಯನ ಛಾಯಾಗ್ರಹ, ಸೂರ್ಯನ ಕಿರಣಗಳು ನಮ್ಗೇನಾಗುತ್ತೆ, ಚಂದ್ರನ ಮೇಲೆ ಬಿದ್ದು ಚಂದ್ರನ ಕಿರಣಗಳು ನಮ್ಮ ಶರೀರದ ಮೇಲೆ ಬೀಳುತ್ತೆ. ಅದು ವಿಶ್ರಾಂತಿಯನ್ನು ಸೂಚಿಸುತ್ತೆ. ಚಂದ್ರಮ ಮನಸ್ಸೋ ಜಾಯತೆ ಅಂತೀವಿ. ಹಾಗಾಗಿದ್ದೇನೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಚಂದ್ರ ಇಂಪಾರ್ಟೆಂಟ್ ಆಗ್ತಾನೆ. ಸೊ ಹೇಗೆ ನಾವು ಸೂರ್ಯನ ಆರಾಧನೆ ಮಾಡ್ತೀವಿ, ಹಾಗೆ ಚಂದ್ರನ ಆರಾಧನೆನೂ ನಮ್ಗೆ ಇಂಪಾರ್ಟೆಂಟ್. ಹೇಗೆ ಚಂದ್ರನ ಆರಾಧನೆ? ಇವತ್ತು ಅಮಾವಾಸ್ಯೆ ಆಗಿದೆ. ಅಮಾವಾಸ್ಯೆ ಆದ್ಮೇಲೆ ನಾಳೆಯಿಂದ ಏನಾಗುತ್ತೆ, ಈ ಚಂದ್ರನ ಕಿರಣಗಳು ಏನಾಗುತ್ತೆ, ಈ ಸ್ವಲ್ಪನೇ ವೃದ್ಧಿ ಆಗ್ತಾ ಹೋಗುತ್ತೆ ಪೌರ್ಣಿಮೆವರೆಗೆ. ನೆಕ್ಸ್ಟ್ ಪೌರ್ಣಿಮೆವರೆಗೆ ನಾಳೆಯಿಂದ. ಸೊ ಆ ಪೌರ್ಣಿಮೆಗೆ ವೃದ್ಧಿ ಆಗ್ತಾ ಇರೋದು ಇಷ್ಟೇ ಇರೋದು, ದೊಡ್ಡದಾಗ್ತಾ ಆಗ್ತಾ 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 ಒಂದು ವೃತ್ತಾಕಾರದಲ್ಲಿ ಪೌರ್ಣಿಮೆ ದಿವಸಕ್ಕೆ ಗುಂಡು ದಪ್ಪದಾಗುತ್ತೆ. ಈ ಅಮಾವಾಸ್ಯೆ ಕಾಲದಿಂದ ಪೌರ್ಣಿಮೆವರೆಗೆ ದಿನವೂ ನೀವು ಆಕಾಶವನ್ನು ನೋಡಿ ಚಂದ್ರನಿಗೆ ನಮಸ್ಕಾರ ಮಾಡಿ. ಚಂದ್ರನ ಕಿರಣಗಳು ನಿಮ್ಮ ಶರೀರದ ಮೇಲೆ ಬೀಳೋ ಹಂಗೆ ಮಾಡ್ಕೊಳ್ಳಿ. ಸೊ ಚಂದ್ರ ನಿಮಗೆ ಬಹಳಷ್ಟು ಮಾನಸಿಕವಾದಂತ ಕ್ಷೋಭೆಗಳನ್ನ ತೆಗೆಯುವಂತವನು. ಅವನ್ನ ಪ್ರಾರ್ಥನೆ ಮಾಡ್ಕೊಂಡ ಓಂ ಸೋಂ ಸೋಮಾಯ ನಮಃ ಅಂತ ಮಂತ್ರನ ಹೇಳ್ತಾರೆ. ಚಂದ್ರನಿಗೆ ನಮಸ್ಕಾರ ಮಾಡ್ತಾರೆ, ಈಶ್ವರನಿಗೆ ಧ್ಯಾನ ಮಾಡ್ತಾರೆ. ಯಾಕೆಂದ್ರೆ ಚಂದ್ರನ ಅವನು ತನ್ನ ಶಿಖೆಯಲ್ಲಿ ಇಟ್ಕೊಂಡಿದ್ದಾನೆ ಈಶ್ವರ ಅಂತ. ಇವನು ಎಷ್ಟೋ ಜನಕ್ಕೆ ಸೋಮವಾರ ದಿವಸ ರಾತ್ರಿ ಹೊತ್ತು 10:30 12 ಗಂಟೆ ಸಮಯದಲ್ಲಿ ಧ್ಯಾನವನ್ನು ಮಾಡ್ತಾರೆ. ಧ್ಯಾನದಲ್ಲಿ ಇದು ಒಂದು ವೆರೈಟಿ. ಏನು ಅಂದ್ರೆ, ಈಶ್ವರನ ಧ್ಯಾನ ಮಾಡ್ಕೊಳ್ಳೋದು. 5 ನಿಮಿಷ ಪ್ರೇಯರ್ ಮಾಡ್ಕೊಳ್ತಾರೆ. ಪ್ರೇಯರ್ ಬೇರೆ, ಧ್ಯಾನ ಬೇರೆ. ಪ್ರೇಯರ್ ಮಾಡ್ಕೊಳ್ಳುವಂಥದ್ದು
ಅದು ಮಾಡ್ಕೊಂಡಾಗ ನಿಮ್ಮ ಸಂಕಲ್ಪದಿಂದ ನಮ್ಮ ಆರೋಗ್ಯವನ್ನ ನಾವು ಸುಧಾರಿಸ್ಕೋಬಹುದು ಅಂತಾನು ಹೇಳ್ತೀವಿ. ಆ ಟೈಮಲ್ಲಿ ಧ್ಯಾನ ಮಾಡೋದ್ರಿಂದನೂ ನಮ್ಗೆ ಅನುಕೂಲ ಆಗುತ್ತೆ ಅಂತಾನು ಹೇಳ್ತೀವಿ ನಾವು. ಮಲಗೋದಕ್ಕೆ ಮೊದಲು ದೇವರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ಒಂದು ಒಳ್ಳೆ ಅಭ್ಯಾಸಗಳು. ಆಮೇಲೆ ನಿದ್ರೆಗೆ ಸಹಾಯ ಮಾಡುವಂಥದ್ದು ಕೆಲವು ಆಹಾರಗಳನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಅದ್ರಲ್ಲಿ ಏನು ಅಂದ್ರೆ ಬಾಳೆಹಣ್ಣು, ಪೈನಾಪಲ್, ಆರೆಂಜ್, ಕಿವಿ ಫ್ರೂಟ್, ಅವಕೋಡ್ಸ್, ಟಾಟ್ ಚೆರ್ರೀಸ್ ಅಂಡ್ ಇನ್ನು ಇತರೆ ಪದಾರ್ಥಗಳು ಅಂದ್ರೆ ಡ್ರೈ ಫ್ರೂಟ್ಸು, ಪಿಸ್ಟಾಸ್, ಬಾದಾಮಿ, ವಾಲ್ನಟ್ಟು, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವೆಲ್ಲ ನಿದ್ರೆಗೆ ಪರಿಹಾರ ಕೊಡುವಂಥದ್ದು. ನಮ್ಮ ದೇಶಿ ಪರಿಹಾರಗಳು ಅಂದ್ರೆ ನಮ್ಮಲ್ಲಿ ಸಬ್ಸಿಗೆ ಸೊಪ್ಪಿದೆ. ರಾತ್ರಿ ಸಬ್ಸಿಗೆ ಸೊಪ್ಪನ್ನು ಊಟ ಮಾಡೋದ್ರಿಂದ ಅದು ಬಾಡಿಗೆ ಹೀಟ್ ಜನರೇಟ್ ಮಾಡುತ್ತೆ, ಶ್ವಾಸಕೋಶದ ಸಮಸ್ಯೆಗಳನ್ನ ಇದು ಮಾಡುತ್ತೆ. ಏನು ಬಾಣಂತಿಯರಲ್ಲಿ ಈ ರೀತಿ ಅನುಕೂಲಗಳಿದೆ. ಅವ್ರಿಗೆ ಎದೆ ಹಾಲು ಉತ್ಪನ್ನ ಆಗೋದಕ್ಕೆ ತುಂಬಾ ಅನುಕೂಲ ಮಾಡುತ್ತೆ ಅಂತಾರೆ. ಸಬ್ಸಿಗೆ ಸೊಪ್ಪನ್ನ ತಲೆ ಹತ್ರ ಇಟ್ಕೊಂಡು ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾನು ಹೇಳ್ತಾರೆ. ಕೆಲವು ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಇವತ್ತಿಗೂ ಸಬ್ಸಿಗೆ ಸೊಪ್ಪನ್ನ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಕ್ಯಾಪ್ ಹಾಕೊಂಡು ಓಡಾಡ್ತಿರ್ತಾರೆ. ಅಂದ್ರೆ ಅದ್ರ ಮಹತ್ವ ಎಷ್ಟು ಅಂತ ತಿಳ್ಕೊಳ್ಳಿ. ಪಂಚಮುಖಿ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳೋದು ಅಥವಾ ಪಂಚಮುಖಿ ರುದ್ರಾಕ್ಷಿನ ತಲೆ ಬುಡದಲ್ಲಿ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದು ಒಳ್ಳೇದು. ಅಂದ್ರೆ ನಿದ್ರೆಗೆ ಗಸಗಸೆಯನ್ನು ಉಪಯೋಗಿಸ್ತಾರೆ, ಅದು ಒಳ್ಳೇದೇನೆ. ಗಸಗಸೆನ ನಿಯಮಿತವಾಗಿ ಅಷ್ಟೇನೆ ಅದನ್ನ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯುವಂಥದ್ದು ಇವೆಲ್ಲ ಇರುತ್ತೆ. ಇನ್ನು ಮುದ್ರೆಗಳ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ನಿದ್ರೆ ವಿಷಯದಲ್ಲಿ ಜ್ಞಾನ ಮುದ್ರೆ, ಶಕ್ತಿ ಮುದ್ರೆ, ಚಿನ್ ಮುದ್ರೆ, ಮಾತಂಗಿ ಮುದ್ರೆ, ಶೂನ್ಯ ಮುದ್ರೆ, ಪ್ರಾಣ ಮುದ್ರೆ, ಅಪಾನ ಮುದ್ರೆ, ಈ ಮುದ್ರೆಗಳನ್ನ ನಾವು ಮಾಡ್ತಾ ಬಂದ್ರೆ ನಿದ್ರೆ ಸಮಸ್ಯೆ ಎಷ್ಟೋ ಕಮ್ಮಿ ಆಗ್ತಾ ಬರುತ್ತೆ. ನಿದ್ರೆ ಇಸ್ ದಿ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್. ರಾತ್ರಿ ಹೊತ್ತು ಒಂದೊಂದು ನಿಮಿಷನು ಬಹಳಷ್ಟು ತೊಂದರೆಯನ್ನು ಕೊಡುತ್ತೆ. ಆಮೇಲೆ ಕೆಲವು ಕಡೆ ಈ ರಾತ್ರಿ ಹೊತ್ತು ಮಾತಾಡ್ತಿರ್ತೀವಿ ನಾವು, ಸ್ಲೀಪ್ ಆಪ್ನಿಯಾ, ಸ್ಲೀಪ್ ಟಾಕ್ ಅಂತ ಕರಿತೀವಿ ನಾವು, ಸೋಬ್ದಿ ಲೋಕಿ ಅಂತ ಕರೀತಾರೆ ಇದನ್ನ. ಅಸ್ಪಷ್ಟವಾಗಿ ಗೊಣಗ್ತೀವಿ, ನೀವು ನಿಮಿಷಗಟ್ಟಲೆ ಮಾತಾಡ್ತಿರ್ತೀವಿ. ಇದು ಸುಪ್ತ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಮ್ಮ ಆಳವಾದ ಮನಸ್ಸಿನಲ್ಲಿ ಕೆಲವು ವಿಷಯಗಳು ಅಡಗಿಕೊಂಡಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಆ ವಿಷಯಗಳೆಲ್ಲ ಹೊರಗೆ ಬಂದಿರುತ್ತೆ, ನಾವು ಮಾತಾಡ್ತಾ ಇರ್ತೀವಿ. ಸೈಂಟಿಫಿಕ್ ಆಗಿ ಇದನ್ನ ಪಾರಾಸೋಮ್ನಿಯಾ ಅಂತಾನು ಕರೀತಾರೆ. ಇದೇನ್ ಕಾಯಿಲೆ ಅಲ್ಲ, ಕೆಲವು ಕಾಲ ಇರುತ್ತೆ, ಅದಾದ್ಮೇಲೆ ಹಾಗೆ ಹೊರಟೋಗ್ಬಿಡುತ್ತೆ. ಇನ್ನ ನನ್ನ ಸ್ಲೀಪ್ ಆಪ್ನಿಯಾ ಬಗ್ಗೆ ಏನ್ ಹೇಳಿದೆ, ಅದಕ್ಕೆ ನಾವು ಆಮೇಲೆ ಇನ್ಸೋಮ್ನಿಯಾ, ನಿದ್ದೆಹೀನತೆಗೆ ಶವಾಸನ ಮುಖ್ಯವಾದಂಥದ್ದು. ಆಲೋಪತಿನಲ್ಲಿ, ಹೋಮಿಯೋಪತಿನಲ್ಲಿ, ಆಯುರ್ವೇದಿಕ್ ಅಲ್ಲಿ ಚಿಕಿತ್ಸೆ ಕೊಡ್ತಾರೆ. ಅದ್ಯಾವುದು ಬೇಗ ಇಲ್ಲ. ನಮ್ ನಾಗರಾಜ್ ಹೇಳ್ಕೊಡ್ತಾರೆ ನೋಡಿ, ಶವಾಸನ ಆರಾಮಾಗಿ ಶವಾಸನ ಹಾಕೊಂಡು ಮಲಗಿ ಚೆನ್ನಾಗಿ ನಿದ್ದೆ ಬರೋದ್ ಮಾಡುತ್ತೆ. ಆ ಶರೀರಕ್ಕೆ ವಿಶ್ರಾಂತಿ ಬರುತ್ತೆ. ನಿದ್ದೆ ಅವಸ್ಥೆ ಅಲ್ಲ ಅದು, ನಿದ್ದೆ ಅಂದ್ರೆ ಶವಾಸನದಲ್ಲಿ ತುಂಬಾ ಇಂಪಾರ್ಟೆಂಟ್. ಶವಾಸನ ತಮಾಷೆ ಅಲ್ಲ, ಮಾಡ್ಬೇಕಾದ್ರೂ ಸ್ವಲ್ಪ ಕಷ್ಟ ಇದೆ. ಅದು ಪ್ರೊಸೀಜರ್ನ ಫಾಲೋ ಮಾಡ್ಬೇಕು ನಾವು. ಅದು ಮಾಡ್ಕೊಂಡಾಗ ನಮಗೆ ಬಹಳ ಅನುಕೂಲ ಆಗುತ್ತೆ. ಶವಾಸನ ಇದೆ ವೆರಿ ಬೆಸ್ಟ್ ಮೆಡಿಸನ್ ಫಾರ್ ಸ್ಲೀಪ್ಲೆಸ್ನೆಸ್, ನಿದ್ರಾಹೀನತೆಗೆ. ಶರೀರದಲ್ಲಿ ನಿದ್ದೆ ಇನ್ಸೋಮ್ನಿಯಾ ಅದು ಏನ್ ಮಾಡುತ್ತೆ, ಅದ್ರ ಮುಖ್ಯವಾದಂತ ವೀಕ್ನೆಸ್ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ನಿದ್ದೆ ಬರದೇ ಇರೋದು, ಎಚ್ಚರವಾಗಿರೋದು, ಬೆಳಗಿನ ಜಾವ ನಿದ್ದೆ ಬರೋದು ಇನ್ಸೋಮ್ನಿಯಾ. ಬೆಳಗ್ಗೆ ಹೊತ್ತು ನಮ್ಗೇನಾಗುತ್ತೆ, ಗಾಡಿ ಡ್ರೈವ್ ಮಾಡೋಕ್ಕಾಗೋದಿಲ್ಲ, ಕೆಲಸ ಮಾಡೋದಕ್ಕಾಗೋದಿಲ್ಲ, ಈ ತರ ಎಲ್ಲ ಬರುತ್ತೆ. ನಮಗೆ ಇನ್ನೊಂದು ಇನ್ಸೋಮ್ನಿಯಾ ಬರೋದಕ್ಕೆ ಮುಖ್ಯ ಕಾರಣ ಹಳೆ ಕೆಮ್ಮಿನ ಕಾಯಿಲೆಗಳಿರುತ್ತವೆ, ರೆಸ್ಪಿರೇಟರಿ ಪ್ರಾಬ್ಲಮ್, ಪಲ್ಮನರಿ ಪ್ರಾಬ್ಲಮ್ಸ್, ಇವೆಲ್ಲ ಇದ್ದಾಗ್ಲೂ ನಮಗ್ ತೊಂದರೆ ಕೊಡ್ತಾ ಇರುತ್ತೆ. ಡಿಪ್ರೆಷನ್, ಈ ಡಿಪ್ರೆಷನ್ ಇಂದನೂ ನಮ್ಗೆ ಆಗ್ತಾ ಇರುತ್ತೆ. ಡಿಪ್ರೆಷನ್ ಇವನ್ನೆಲ್ಲ ತೆಗೆದು ಹಾಕೋದಿಕ್ಕೆ ಅದಕ್ಕೆ ಧ್ಯಾನ ಅಂತ ತಗೊಳ್ಳಿ ಅನ್ನೋದು. ಮನಸ್ಸಿನ ಕ್ಷೋಭೆನ ಯಾತಕ್ಕೆ ತೆಗಿಬೇಕು, ಎಲ್ಲಿಂದ ಎಲ್ಲಿಗೆ ಹೋದ್ರು ಕೊನೆಗೆ ನಾವು ಬರೋದೇ ಧ್ಯಾನಕ್ಕೆ. ಧ್ಯಾನನೇ ಮೂಲ ಬರುತ್ತೆ ಇಲ್ಲಿ. ಮನಸ್ಸಿಗೆ ಯಾತಕ್ಕೆ ಡಿಪ್ರೆಷನ್ ಬರುತ್ತೆ, ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಕ್ಷೋಭೆ ಮಾಡ್ಕೋತೀವಿ, ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಇದನ್ನು ತೊಂದರೆಗಳನ್ನ ಮಾಡ್ಕೋತೀವಿ. ಇನ್ನು ನಿದ್ದೆ ಬರೋದಕ್ಕೆ, ಸುಖಿ ನಿದ್ರೆ ಬರೋದಕ್ಕೆ ಕೆಲವು ಟಿಪ್ಸ್ ಇದೆ, ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಮಾತ್ರೆ ಗೀತ್ರೆಗೆ ಯಾವ್ದಕ್ಕೂ ಹೋಗ್ಬೇಕಾಗಿಲ್ಲ. ಉಗುರು ಬೆಚ್ಚಗಿರೋ ಹಾಲು, ಬಾದಾಮಿ ಹಾಲು, ಇದರಲ್ಲಿ ಸಿರೋಟಿನ್ ಅಂತ ಇರುತ್ತೆ ಅದು. ಆಮೇಲೆ ಮಾಲ್ಟೆಡ್ ಮಿಲ್ಕ್, ಈ ಪಾನೀಯಗಳು, ಎನ್ಶೂರ್ ಅಂತ ಬರುತ್ತೆ, ಹಾರ್ಲಿಕ್ಸ್ ಬರುತ್ತೆ, ಓಲ್ಟಿನ್, ಈ ತರ ಎಲ್ಲ ಇದೆ. ಈ ವೈಟಮಿನ್ ಡ್ರಿಂಕ್ಸ್ ಗಳಲ್ಲಿ ಸತು, ಕಬ್ಬಿಣ, ರಂಜಕ, ಮ್ಯಾಗ್ನೀಷಿಯಂ ಇವೆಲ್ಲ ಇರುತ್ತೆ. ವ್ಯಾಲೇರಿಯನ್ ಟೀ ಅಂತ ಹೇಳ್ತಾರೆ. ಆಮೇಲೆ ಕೆಫಿನ್ ರಹಿತ ಟೀಗಳು, ಗ್ರೀನ್ ಟೀ ಅಂತ ಕರಿತೀವಿ, ಕ್ಯಾಮೊಮೈಲ್ ಟೀ ಅಂತ ಕರಿತೀವಿ, ಹೆರ್ಬಲ್ ಟೀ ಅಂತ ಕರಿತೀವಿ, ವಿತ್ ಲೈಮ್, ಪ್ಯೂರ್ ಕೋಕೋನಟ್ ವಾಟರ್ ಅಂದ್ರೆ ಎಳನೀರು, ಆಮೇಲೆ ಬಾಳೆಹಣ್ಣು,
ಬಾಳೆಹಣ್ಣಿನಲ್ಲಿ ಸ್ಮೂತಿ ಮಾಡ್ಕೋತಾರೆ, ಬೆಣ್ಣೆ, ಹಾಲು, ಬನಾನಾ ಎಲ್ಲ ಮಿಕ್ಸ್ ಮಾಡಿ ಒಂದು ಪಾನೀಯ ಮಾಡ್ಕೊಂಡು ಕುಡಿತಾರೆ, ಅದು ಬಹಳ ಒಳ್ಳೇದು. ಆಮೇಲೆ ಸಾಫ್ಟ್ ಚೆರ್ರಿ ಜ್ಯೂಸ್ ಅಂತ ಕರಿತೀವಿ, ಇದನ್ನ ತಗೊಳ್ಳೋದ್ರಿಂದಾನು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅದು ಬೆಳಗ್ಗೆ ಹೊತ್ತು 16 ounce ಮಾತ್ರ ಕುಡಿಬೇಕಾಗತ್ತೆ. ನಿದ್ರೆ ಮಾಡೋದಕ್ಕೆ ರಾತ್ರಿ ಹೊತ್ತು ನಮ್ಮ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಸಡಿಲವಾದ ವಸ್ತ್ರಗಳನ್ನ ಧರಿಸಬೇಕು. ತುಂಬಾ ಟೈಟ್ ಆಗಿರೋದು ಟೀ ಶರ್ಟ್ಗಳೆಲ್ಲ ಹಾಕೊಂಡು ಮಲ್ಕೊಳ್ಳೋದಲ್ಲ. ಕೈ ಕಾಲು ತೊಳೆದುಕೊಂಡು ಲಕ್ಷಣವಾಗಿ ಸ್ನಾನ ಮಾಡಿ ಮಲ್ಕೋಬಹುದು, ಇಲ್ಲ ಮಾಡ್ಬೋದು. ಆಮೇಲೆ ರಾತ್ರಿ ಮಲ್ಗೋ ಸಮಯದಲ್ಲಿ ನಿಗದಿತವಾಗಿ ಫಿಕ್ಸೆಡ್ ಟೈಮ್ ಇರಬೇಕು. ರಾತ್ರಿ ಹೊತ್ತು ಮಸಾಲೆ ಪದಾರ್ಥಗಳನ್ನೆಲ್ಲ ಬೇಡ. ಸ್ವಲ್ಪ ಒಂದು 2-3 hours ಮೊದಲೇ ಊಟ ಮಾಡಬೇಕು ನಾವು. ಸ್ವಲ್ಪ ಲೈಟಾಗಿ ಓಡಾಡುವಂಥದ್ದು ಎಲ್ಲ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಊಟದ ನಂತರ ಮನೆಯಲ್ಲೇ ಸ್ವಲ್ಪ ವಾಕ್ ಮಾಡೋದು, ಹಾಲ್ನಲ್ಲೇ ಅಲ್ಲಿಂದ ಇಲ್ಲಿಗೆ ಅಂತ ಮಾಡೋದು ಒಳ್ಳೇದು. ಆಮೇಲೆ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಿದ್ರೆಗೆ ರೂಮ್ನಲ್ಲಿ ವಾತಾವರಣ ಚೆನ್ನಾಗಿರ್ಲಿ. ಮಲ್ಕೊಳ್ಳೋ ರೂಮು ದಿನದಲ್ಲಿ 8 ಗಂಟೆಗಳ ಕಾಲ ಅಥವಾ 12 ಗಂಟೆ ಕಾಲ ನಾವು ಹೊರಗಡೆ ಇರ್ತೀವಿ, 8 ಗಂಟೆ ನಿದ್ರೆಗೆ ಹೋಗ್ತೀವಿ ನಾವು. ಮಾಸ್ಟರ್ ಬೆಡ್ರೂಮ್, ನೀವು ಮಲ್ಕೊಳ್ಳುವಂತ ರೂಮು ತುಂಬಾ ಚೆನ್ನಾಗಿರ್ಬೇಕು, ಆರೋಗ್ಯಪ್ರದವಾಗಿರ್ಬೇಕು. ಆ ರೂಮೇ ಗೋಡೌನ್ ಆಗ್ಬಿಟ್ಟಿರುತ್ತೆ. ಯಾರ್ದಾರ ಮನೆಗೆ ಹೋಗಿ ಏನೇ ಬೇಡವಾದ ಐಟಮ್ಸು ಎಲ್ಲ ತಗೊಂಡೋಗಿ ನಾವು ಬೆಡ್ರೂಮಲ್ಲಿ ತುಂಬಿಟ್ಟಿರ್ತೀವಿ. ಯಾಕೆಂದ್ರೆ ನಾವು ಬೆಡ್ರೂಮ್ ಯಾರು ಬರೋದಿಲ್ಲ, ಎಲ್ಲ ಸ್ಟಾಕ್ ಆಗಿರ್ಲಿ ಅಂತ ಅನ್ಬಿಟ್ಟಿದ್ದೇನೆ. ಅದ್ ಮಾಡಬೇಡಿ. ರೂಮ್ನಲ್ಲಿ ತಿಳಿಯಾದ ಬಣ್ಣ ಇರಲಿ, ರೋಸ್ ಕಲರ್ ಪೇಂಟು, ಲೈಟ್ ಬ್ಲೂ, ಬಿಳಿ ಬಣ್ಣ, ಇದು ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ. ರೋಸ್ ಕಲರ್ ಪೇಂಟ್ ಹಾಕೋದ್ರಿಂದ ಏನಾಗುತ್ತೆ, ಲೈಟ್ ರೋಸ್ ಕಲರು, ಸೊ ಅನುರಾಗ ಅನ್ನೋದು ಉತ್ಪತ್ತಿ ಆಗುತ್ತೆ. ಗಂಡ ಹೆಂಡತಿರಲ್ಲಿ ತುಂಬಾ ಚೆನ್ನಾಗಿ ಮಲಗೋದಕ್ಕೆ ಅನುಕೂಲ ಮಾಡುತ್ತೆ. ತಲೆಯ ಭಾಗದಲ್ಲಿ ಸಾಲಿಡ್ ವಾಲ್ ಇರಲಿ. ಬಾತ್ರೂಮ್ ಟಾಯ್ಲೆಟ್ಗಳಿಗೆ ಇರಬಾರ್ದು. ಇನ್ನೊಂದೇನು ಅಂದ್ರೆ, ನೀವು ಪೂರ್ವಕ್ಕೆ ತಿಳ್ಕೊಂಡು ಮಲ್ಕೋತೀನಿ ಅಂದ್ರೆ ನಿಮ್ಮ ತಲೆಯ ಹಿಂಭಾಗದಲ್ಲಿ ಟಾಯ್ಲೆಟ್ ಇರುತ್ತೆ. ಯಾರ್ಯಾರ ಮನೆಯಲ್ಲಿ ಟಾಯ್ಲೆಟ್ ನಿಮ್ ತಲೆ ಇರದೆ ನಿಮ್ ತಲೆ ಹಿಂಭಾಗದಲ್ಲಿ ಬಾತ್ರೂಮ್ ಇದೆ ಅಂದ್ರೆ ಅವರಲ್ಲಿ ಖಂಡಿತವಾಗಿ ಕಾಯಿಲೆಗಳು ಏನಾದ್ರು ಬಂದು ಸೇರ್ಕೊಂಡಿರುತ್ತೆ. ನಳ್ತಾ ಇರ್ತಾರೆ, ಡಾಕ್ಟರ್ ಫೀಸ್ ಕಟ್ತಾನೆ ಇರ್ತಾರೆ. ಬಾತ್ರೂಮ್ ಇರಬಾರ್ದು. ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ತರ ಇರುತ್ತೆ. ಅದನ್ನ ನಾವು ವಾಸ್ತು ಸಂಶೋಧಕರನ್ನ ಕೇಳಿ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಆಮೇಲೆ ಮಲ್ಕೊಂಡಾಗ ಶರೀರ ಬಾಗಿಲಿಗೆ ಕಾಣಿಸ್ಬಾರ್ದು, ಅರ್ಧ ಶರೀರ ಬಾಗಿಲಿಗೆ ಕಾಣಿಸ್ಬಾರ್ದು. ಬಾಗಿಲಿಗೆ ಕಾಲು ಹಾಕೊಂಡು ಮಲ್ಕೊಳ್ಳೋದು, ಬಾಗಿಲಿಗೆ ತಲೆ ಹಾಕೊಂಡು ಮಲ್ಕೊಳ್ಳೋದು, ಇವೆಲ್ಲ ನಿದ್ರೆಯಲ್ಲಿ ನಮಗೆ ಗೊತ್ತಿಲ್ಲದೆ ಹಾಗೆ ಕೆಲವು ತೊಂದರೆಗಳನ್ನ ಕೊಡುತ್ತವೆ. ಸಮರ್ಪಕವಾಗಿ ನಿದ್ದೆ ಬರ್ದೇ ಇರೋದಕ್ಕೆ ಚಂದ ಕೆಳಗೆ ಮಲ್ಕೊಳ್ಳೋದು, ಲಾಫ್ಟ್ ಮೇಲ್ಗಡೆ ಅಟ್ಟ ಇರುತ್ತೆ, ಅಟ್ಟ ಕೆಳಗಡೆ ನಾವು ಮಲ್ಕೋತೀವಿ. ಅಟ್ಟ ಕೆಳಗಡೆ ಮಲ್ಕೊಂಡಾಗ ತಲೆಗೆ ಹೆವಿನೆಸ್ ಕೊಡುತ್ತೆ, ನಿದ್ದೆ ಬರ್ದೇ ಇರೋ ತರ ಮಾಡುತ್ತೆ, ಆರೋಗ್ಯದಲ್ಲಿ ತೊಂದರೆ ಕೊಡುತ್ತೆ. ಇವೆಲ್ಲ ಸಿಂಪಲ್ ನೇಮ್, ಅದಕ್ಕೆ ತಕ್ಕ ಪರಿಹಾರಗಳಿರುತ್ತೆ, ಅದನ್ನ ನೋಡ್ಕೋಬೇಕಾಗತ್ತೆ ನಾವು. ಆಮೇಲೆ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಟಾಯ್ಲೆಟ್ ಇರುತ್ತೆ, ಅದಕ್ಕೆ ಪರದೆ ಹಾಕಿ ಬಾಗಿಲನ್ನ ಮುಚ್ಚಿಬಿಡಿ. ಆಮೇಲೆ ಕಮೋಡ್ ಬಾಗಿಲು ಯಾವಾಗಲೂ ಮುಚ್ಚಿರಿ. ಇನ್ನೊಂದು ಏನಕ್ಕೆ ಅದು ಮುಚ್ಚಿರ್ಬೇಕು ಅಂದ್ರೆ, ಕಮೋಡಿಂದ ನಿಮ್ಮ ಬಿಲ್ಡಿಂಗ್ ಒಳಗಡೆ ಕಾಂಪೌಂಡ್ ಒಳಗಡೆನೆ ಸೆಪ್ಟಿಕ್ ಟ್ಯಾಂಕ್ ಇರುತ್ತೆ, ಇನ್ಸ್ಪೆಕ್ಷನ್ ಚೇಂಬರ್ಸ್ ಅಂತ ಮಾಡಿರ್ತಾರೆ. ಅದರಿಂದ ರೋಡ್ ನಲ್ಲಿ ಇದು ಪಿಟ್ಸ್ ಇರುತ್ತೆ, ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇರುತ್ತೆ. ಈ ಗಾಳಿ ಒಳಗಡೆ ಇರುವಂತದ್ದು ಬಾತ್ರೂಮ್ ಇಂದ ಬರ್ತಾ ಇರುತ್ತೆ, ಇಟ್ ಲೂಸಸ್ ಔಟ್. ಬಾತ್ರೂಮ್ ಬಾಗಲ್ ತೆಗೆದಿದ್ರೆ ಆ ನೆಗೆಟಿವ್ ಎನರ್ಜಿ ಬಾತ್ರೂಮ್ ಇಂದ ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ ಬಂದಿದ್ದು ನಿಮಗೆ ತೊಂದರೆಯನ್ನು ಕೊಡುತ್ತೆ, ನಿದ್ದೆ ಬರ್ದೇ ಇರೋದಕ್ಕೆ ತೊಂದರೆ ಕೊಡುತ್ತೆ, ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಬಾತ್ರೂಮ್ ಅಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಗಾಜಿನ ಬೋಲ್ನಲ್ಲಿ ಹಾಕ್ಬಿಟ್ಟು ಇಡಿ ಅನ್ನೋದು ಕಲ್ಲುಪ್ಪು ಓಪನ್ ಆಗಿ ಇಟ್ಟಾಗ ಆ ನೆಗೆಟಿವ್ ಎನರ್ಜಿನ ಅದು ಹೇಳ್ಕೊಳ್ಳುತ್ತೆ, ಬಾತ್ರೂಮ್ ಶುಚಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇವಾಗೆಲ್ಲ ಕೆಲವರೆಲ್ಲ ಯೂಸ್ ಮಾಡ್ತಾರೆ ಲ್ಯಾವೆಂಡರ್ ರೂಮ್ ಫ್ರೆಶ್ನರ್. ಲ್ಯಾವೆಂಡರ್ ಸ್ವಲ್ಪ ನಿದ್ದೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಬಾಗಿಲುಗಳನ್ನ ಯಾವಾಗ್ಲೂ ಬಾತ್ರೂಮ್ ಬಾಗಿಲನ್ನ ಹಾಕಿರಿ. ತಲೆಗೆ ಎದುರಾಗಿ ಗಡಿಯಾರ ಹಾಕೊಂಡು ಮಲ್ಕೋಬೇಡಿ, ಯಾಕೆಂದ್ರೆ ಅದು ಕಾಲವನ್ನು ಸೂಚುತ್ತೆ. ಎದ್ದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ಗಡಿಯಾರ ಕಾಣಿಸ್ತಾ ಇದ್ರೆ ಅದು ವೆರಿ ಡೇಂಜರ್, ಒಳ್ಳೇದಲ್ಲ ಅಂತ. ಒಳ್ಳೆ ನಿದ್ರೆಗೆ ಲಕ್ಷಣವಾಗಿರುವಂತದ್ದು ಕಾಟ್ಗೆ ಎದುರಾಗಿ ದೊಡ್ಡ ಕನ್ನಡಿನ ಹಾಕೋಬೇಡಿ. ಗಡಿಯಾರನ ಪೂರ್ವದ ಗೋಡೆ ಅಥವಾ ಉತ್ತರದ ಗೋಡೆಗಳಲ್ಲಿ ಮಾತ್ರ ಹಾಕಿರ್ಬೇಕು, ಪಶ್ಚಿಮದ ಗೋಡೆನಲ್ಲಿ ಹಾಕಬಾರ್ದು. ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಹಾಕಿದ್ರೆ ಯಮ ಕಾಲವನ್ನ ತೋರಿಸುವಂಥದ್ದು, ಅದು ಬೇಡ ಅಂತ ಹೇಳ್ತೀವಿ ನಾವು. ಸೊ ಮನೆಯಲ್ಲಿ ಹಾಲ್ ದೊಡ್ಡದಾಗಿರುತ್ತೆ, ಮಾಸ್ಟರ್ ಬೆಡ್ರೂಮ್ ಅದಕ್ಕಿಂತ ಚಿಕ್ಕದಾಗಿರುತ್ತೆ, ಇತರ ರೂಮ್ಗಳು ಇನ್ನೂ ಚಿಕ್ಕದಾಗಿರ್ಬೇಕು. ಇಲ್ಲ ಅಂತಂದ್ರೆ ಈಕ್ವಲ್ ಬ್ಯಾಲೆನ್ಸ್ ಬರೋದಿಲ್ಲ, ಮನೆಯಲ್ಲಿ ನಿಮ್ಮ ಮಾತುಗಳನ್ನ ಯಾರು ಕೇಳೋದಿಲ್ಲ, ತೊಂದರೆಗಳಾಗ್ತಾ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ನಲ್ಲಿ ಗಾಳಿಗಳು ಅತಿಯಾಗಿ ಕ್ಲೀನ್ ಆಗಿ ಬರ್ತಾ ಇರ್ಬೇಕು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಮಾಸ್ಟರ್ ಬೆಡ್ರೂಮ್ ನಲ್ಲಿ ನಾವು ಒಂದು ಕೆಲಸ ಮಾಡ್ತೀವಿ. ನಾವು ಇದು ಹಾಕೊಂಡು ಬಟ್ಟೆಗಳನ್ನೆಲ್ಲ ತಗೊಂಡೋಗಿದ್ದೇನೆ ಹ್ಯಾಂಗರ್ಗೆ ನೇತಾಕ್ತಿವಿ, ನಾವು ವಾರ್ಡ್ರೋಬ್ ನಲ್ಲಿ ಇಡ್ತೀವಿ.
ಅದೇ ಶರ್ಟ್ನ ಇಮಿಡಿಯೇಟ್ ಆಗಿ ಒಗೆಯಕ್ಕೆ ಹಾಕೋದಿಲ್ಲ. ಒಂದ್ 2-3 ಸರಿ ಇವತ್ತು ಹಾಕ್ಬಿಟ್ಟು ಶರ್ಟ್ನ ನಾಳೆ ಹಾಕೋಲ್ಲ, ನಾಳೆ ಹಾಕಿದ್ ಇನ್ನೊಂದು ಹಾಕಿದ್ ಹಾಕಲ್ಲ, ಒಂದ್ 4-5 ಸರಿ ಹಾಕೋತೀವಿ ಶರ್ಟ್ನ. ಕಾಲರ್ ಹತ್ರ ನೋಡ್ತೀವಿ ಸ್ವಲ್ಪ ಗಲೀಜಾಗಿದ್ಯಾ, ಇದರ ಧೂಳು ಗಿಳಿ ಬಿದ್ದು ಜಾಸ್ತಿ ಆಗಿದೆ ಅಂತ, ಆಮೇಲೆ ಅದನ್ನ ಒಗೆಯಕ್ಕೆ ಹಾಕ್ತಿವಿ. ಈ ಬಟ್ಟೆಗಳಲ್ಲಿ ನಾವು ಊರೆಲ್ಲ ಸುತ್ಕೊಂಡ್ ಬರ್ತೀರಾ, ಆ ಬಟ್ಟೆಗಳನ್ನ ನೀವು ತೆಗೆದು ನೇತಾಕ್ತೀರಾ ಒಳಗಡೆ ಬೀರಿನಲ್ಲಿ. ಆ ಬೀರಿನಲ್ಲಿ ನೇತಾಕಿದ ಬಟ್ಟೆಗಳಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಿಕೊಂಡಿರುತ್ತೆ. ಬೀರು ಬಾಗಿಲು ತೆಗೆದಾಗ ಮುಚ್ಚಿದಾಗ ಅದೇನಾಗ್ತಾ ಇರುತ್ತೆ, ನೆಗೆಟಿವ್ ಎನರ್ಜಿ ಊಸಸ್ ಔಟ್. ಏನ್ ಮಾಡ್ಬೇಕು ಅದಕ್ಕೆ ಸಣ್ಣ ಪರಿಹಾರ ಏನಪ್ಪ, ವೆರಿ ಸಿಂಪಲ್. ಒಂದು ಧೂಪ ತಗೊಳ್ಳಿ, ಧೂಪ ಹಚ್ಚಿ ದೇವರಿಗೆ ತೋರಿಸಿ, ಈಚೆ ಕಡೆ ಬಂದಾಗೇನೆ ಎಲ್ಲಾ ಕಡೆ ಧೂಪ ತೋರಿಸ್ಕೊಂಬರ್ರಿ. ಮಾಸ್ಟರ್ ಬೆಡ್ರೂಮ್ ನಲ್ಲಿ ಬಾಗಿಲು ತೆಗಿರಿ, ಬೀರು ಬಾಗಿಲು, ಧೂಪ ಕೈಯಲ್ಲಿ ಹಿಂಗೆ ಇಟ್ಕೊಳ್ಳಿ, ಧೂಪವನ್ನ ಹೀಗೆ ಒಳಗಡೆ ತಳ್ಳಿ. ಸ್ಯಾಂಡಲ್ವುಡ್ ಧೂಪ ಬಾಗಿಲು ಒಳಗಡೆಯಿಂದ ಹೋಗ್ತಾ ಇದ್ರೆ ಆ ಧೂಪದಿಂದಾಗಿ ಬಟ್ಟೆಗಳಲ್ಲಿ ಇರುವಂತ ನೆಗೆಟಿವ್ ಎನರ್ಜಿನ ಅದು ಸಾಫನ್ಸ್, ಕ್ಲಿಯರ್ ಮಾಡುತ್ತೆ. ಬಟ್ಟೆಗಳು ಶುಭ್ರವಾಗುತ್ತವೆ, ನಿದ್ದೆ ಬರೋದಕ್ಕೂ ಸಹಕಾರ ಕೊಡುತ್ತೆ. ಆಮೇಲೆ ಕಾಟ್ಗಳು ಕೆಳಗಡೆ ಸಾಮಾನುಗಳನ್ನ ಡಂಪ್ ಮಾಡ್ಬಿಟ್ಟಿರ್ತೀವಿ. ಈಗ ಬಾಕ್ಸ್ ಟೈಪ್ ಕಾಟ್ಗಳು ಅಂತ ಬಂದಿದೆ, ಅದರೊಳಗಡೆ ಸಾಮಾನುಗಳು ಲಗೇಜ್ಗಳು ತುಂಬಿಟ್ಟಿರ್ತೀವಿ, ಅದ್ರ ಮೇಲೆ ಮಲ್ಕೋತೀವಿ. ಹಾಗೆ ಮಾಡಿದಾಗ ನಿದ್ರಾ ಭಂಗ ಆಗತ್ತೆ, ನಿದ್ರೆಗೆ ಸಹಕಾರಿ ಇರೋದಿಲ್ಲ. ಆಮೇಲೆ ಕೆಲವು ಮನೆಗಳಲ್ಲಿ ಕಾಟು ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ ಅಂದ್ಬಿಟ್ಟಿದ್ದೇನೆ, ಈ ಕಬ್ಬಿಣದ ಕಾಟುಗಳಲ್ಲಿ ಮಲ್ಕೋತಾರೆ. ಈ ಪರೀಕ್ಷೆ ಮಾಡ್ಕೊಂಬನಿ, ಯಾರ್ಯಾರು ಕಬ್ಬಿಣದ ಕಾಟುಗಳಲ್ಲಿ ಮಲಗ್ತಾ ಇದ್ದೀರಾ ಅವ್ರಿಗೆ ಕಾಯಿಲೆ ಕಟ್ಟಿಟ್ಟ ಬುತ್ತಿ, ಕಾಯಿಲೆಯಿಂದ ನರಳುತ್ತಾನೆ ಇರ್ತಾರೆ. ನಾನು ಕೂತ್ಕೊಂಡು ಇಲ್ಲಿ ನಾನು ಹೇಳ್ತೀನಿ, ಮಲ್ಕೊಂಡು ಯಾರಾದ್ರೂ ನಾನು ಇದನ್ನ ಸಿಕ್ಕಾಪಟ್ಟೆ ಕಾಯಿಲೆ ಗುಣನೇ ಆಗಿಲ್ಲ 14 ವರ್ಷದಿಂದ ಅಂದ್ರೆ, ನೀವು ಯಾವ ಕಾಟಲ್ಲಿ ಮಲಗ್ತಾ ಇದ್ದೀರಾ? ಕಬ್ಬಿಣದ ಕಾಟು, ಮತ್ತೆ ಬಿಸಾಕಿ ಆಚೆಗೆ. ಕಬ್ಬಿಣದ ಕಾಟಿನಲ್ಲಿ ಮಲ್ಕೊಂಡ್ರೆ ಅದು ನಮ್ಗೆ ಆರೋಗ್ಯವನ್ನು ಕೊಡಲ್ಲ. ಮರದ ಕಾಟುಗಳು ಶ್ರೇಷ್ಠವಾದ್ದು. ಬಾಕ್ಸ್ ಟೈಪ್ ಕಾಟ್ ಅಲ್ಲ, ಕಾಟಿನ ಕೆಳಗಡೆ ಗಾಳಿ ಸಂಚಾರ ಚೆನ್ನಾಗಿರ್ಬೇಕು. ಇವನು ಸೊ ಪ್ರೆಗ್ನೆನ್ಸಿಗೂ ಅದು ಬಹಳ ಇಂಪಾರ್ಟೆಂಟ್. ಸೊ ಗರ್ಭಿಣಿ ಆಗ್ಬೇಕು ಅಂತಂದ್ರೆ, ಕನ್ಸೀವ್ ಆಗ್ಬೇಕು ಅಂತಂದ್ರೆ ಗಂಡ ಹೆಂಡತಿರಲ್ಲಿ ಅವರು ಕೆಳಗಡೆ ಕಾಟ್ ಕೆಳಗಡೆನು ದ ಚಿ ಎನರ್ಜಿ, ದ ಗುಡ್ ಚಿ ಎನರ್ಜಿ ಶುಡ್ ಫ್ಲೋ ಬಿಲೋ ದಿ ಕಾಟ್ ಅಂಡ್ ಅಬೌವ್ ದಿ ಕಾಟ್ ಅಂಡ್ ಅಬೌವ್ ದಿ ರೂಮ್ ಸೀಲಿಂಗ್ ಆಲ್ಸೋ. ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನ ಹೇಳ್ತೀನಿ. ಆಮೇಲೆ ಕಾಟ್ ಮೇಲೆ ಒಂದೇ ಬೆಡ್ ಇರಲಿ, 2 ಬೆಡ್ ಬೇಡ. ಡಬಲ್ ಕಾಟ್ ಬೆಡ್ ಇಟ್ಕೊಂಡಿರ್ತಾರೆ, ಒಂದೇ ಬೆಡ್ ಹಾಕೊಳ್ಳಿ. ಕಾಟಿನ ಮೇಲೆ ಹೆಡ್ ರೆಸ್ಟ್ ಗೋಡೆ ಕಡೆಗಿರ್ಲಿ, ಹೆಡ್ ರೆಸ್ಟ್ ಹೈಟ್ ಜಾಸ್ತಿ ಇರಬೇಕು ಕಾಟ್ನಲ್ಲಿ, ಫುಟ್ ರೆಸ್ಟ್ ಕಡೆಗೆ ಕಾಟ್ನಲ್ಲಿ ಸ್ವಲ್ಪ ಚಿಕ್ಕದಾಗಿರ್ಬೇಕು. ಆಮೇಲೆ ಬೆಡ್ರೂಮ್ ನಲ್ಲಿ ಈ ಸನ್ಯಾಸಿಗಳು ಫೋಟೋ, ಮದುವೆ ಆಗಿರೋರಿಗೆ ಹೇಳ್ತಾ ಇರೋದು, ವಯಸ್ಸಾದವ್ರಿಗೆ ಬೇಡ, ಏನ್ ಬೇಕಾದ್ರೆ ಇಟ್ಕೊಳ್ಳಿ ವಯಸ್ಸಾದವರು. ಅಂದ್ರೆ ಈ ಆಂಜನೇಯನ ಫೋಟೋ, ಗಣೇಶನ್ ಫೋಟೋ, ಗುರುಗಳ ಫೋಟೋ ಇವನ್ನೆಲ್ಲ ಬೆಡ್ರೂಮ್ ನಲ್ಲಿ ಇಟ್ಕೋಬಾರ್ದು. ಸತ್ತೋಗಿರೋರ್ ಫೋಟೋಗಳನ್ನು ನಿಮ್ಮ ಬೆಡ್ರೂಮ್ ನಲ್ಲಿ ಇಟ್ಕೋಬಾರ್ದು. ಅದು ನೆಗೆಟಿವ್ ಎನರ್ಜಿನ ಇದ್ ಮಾಡ್ತಾ ಇರುತ್ತೆ. ಹಾಗಾದ್ರೆ ಎಲ್ಲಿ ವೆರಂಡಾ ಹಾಲ್ಗಳಲ್ಲಿ ದಕ್ಷಿಣದ ಗೋಡೆಯಲ್ಲಿ ಪ್ರಮುಖ ಸ್ಥಾನ, ಅಲ್ಲಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಸುಧಾರಣೆ ಆಗುತ್ತೆ. ಇನ್ನೂ ಒಂದು ಬೆಡ್ರೂಮ್ ನಲ್ಲಿ ಸಾಕಷ್ಟು ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದಕ್ಕೊಂದು ಪ್ರಯೋಗವನ್ನು ಮಾಡ್ಬೋದು. ಒಂದು ಸಣ್ಣ ಕಬ್ಬಿಣದ ತಟ್ಟೆ ಅಥವಾ ಸ್ಟೀಲ್ ಪುಟ್ಟ ಪ್ಲೇಟ್ ನಲ್ಲಿ ಒಂದು ಕರ್ಪೂರವನ್ನು ಹಚ್ಚಿ ರಾತ್ರಿ ಹೊತ್ತು ಬಿಡೋದು. ಅದು ಉರಿದು ಪೂರ್ಣ ಆದ್ಮೇಲೆ ಆ ತಟ್ಟೆನ ತೆಗೆದಿಟ್ಟು ಬಿಡೋದು. ಆ ರೂಮ್ ಒಳಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನೋದು ಫ್ಲೋ ಆಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಈ ಒಂದು ನವಿಲ್ಗರಿ ಬಹಳ ಇಂಪಾರ್ಟೆಂಟ್. ರಾಹುಕೇತು ದೋಷ ಇರೋರ್ಗು ನಿದ್ರೆ ಚೆನ್ನಾಗಿ ಬರ್ತಾ ಇರಲಿಲ್ಲ. ನವಗ್ರಹಗಳ ದೋಷ, ದೃಷ್ಟಿ ದೋಷಗಳು ಎಲ್ಲ ನಿವಾರಣೆ ಆಗೋದಕ್ಕೆ ಒಂದು ಪುಟ್ಟ ನವಿಲುಗರಿ ತಗೊಂಡು ದಿಂಬಿನ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ದಿಂಬು ಬರುತ್ತೆ, ಆಮೇಲೆ ತಲೆ ಹಾಕ್ಬಿಟ್ಟು ಮಲ್ಕೊಂಡಾಗ ಎಷ್ಟೋ ನಿವಾರಣೆ ಆಗುತ್ತೆ. ಈಗ ತಲೆನಲ್ಲಿ ಏನಾಗುತ್ತೆ ಅಂದ್ರೆ, ರಾತ್ರಿ ಮಲ್ಕೊಂಡಾಗ ದಿಂಬಿನಲ್ಲಿ ಸಾಕಷ್ಟು ನಮ್ಮ ತಲೆಯಿಂದ ಬೆವರು ಅಥವಾ ಇನ್ನೇನೋ ಜೊಲ್ಲು ಬರೋಂಥದ್ದು ಇವೆಲ್ಲ ಮಿಕ್ಸ್ ಆಗಿ ದಿಂಬಿನ ಕವರ್ಗಳ ಮೇಲೆ ಬೀಳ್ತಾ ಇರುತ್ತೆ. ಅಂದ್ರೆ ಅಲ್ಲಿಂದ ಒಳಗಡೆ ದಿಂಬಿನ ಮೇಲೆ ಹೋಗ್ತಾ ಇರುತ್ತೆ. ದಿಂಬುಗಳನ್ನ ಆಗಾಗ್ಗೆ ಬಿಸಿಲಿಗೆ ಹಾಕ್ತಾ ಇರ್ಬೇಕು. ಈಗ ಬೆಂಗಳೂರಿನಲ್ಲಿ ಬಿಸಿಲು ಎಲ್ಲಿ ಸಿಗುತ್ತೆ ನಿಮ್ಗೆ? ಸೊ ಈ ದಿಂಬಿನ ಹಾಗೆ ಇಟ್ಬಿಟ್ಟಿರ್ತೀವಿ ನಾವು. ದಿಂಬಿನ ಕವರ್ಸ್ ಅಫ್ಕೋರ್ಸ್ ಚೇಂಜ್ ಮಾಡ್ತಿರ್ತೀರ, ದಿಂಬಿನ ಹಾಗೆ ಚೇಂಜ್ ಮಾಡಕ್ಕಾಗತ್ತಾ? ಕಾಸ್ಟ್ಲಿ ಆಗಿ ಬಂದಿರೋಂಥದ್ದು. ಅದ್ರಲ್ಲಿ ಏನ್ ಮಾಡ್ಬೇಕು ನೀವು, 2 ಬೆಳ್ಳುಳ್ಳಿ ಹಿಲ್ಕುಗಳನ್ನ ದಿಂಬಿನ ಒಳಗಡೆ ಹಾಕಿ ವಾರಕ್ಕೊಂದ್ಸರಿ ಅದನ್ನ ತೆಗಿತಾ ಬನ್ನಿ. ಬೆಳ್ಳುಳ್ಳಿ ಹಿಲ್ಕ್ ಬಂದಿರುವಂಥದ್ದು ಆ ದಿಂಬಿನ ಒಳಗಿರುವಂತ ಈ ನೆಗೆಟಿವ್ ವೈರಸ್ ಎಫೆಕ್ಟ್ಸ್ ಏನಿರುತ್ತೆ, ವೈರಸ್ ಸೂಕ್ಷ್ಮವಾದಂತ ರೋಗದ ಈ ವೈರಸ್ಗಳನ್ನ, ಬ್ಯಾಕ್ಟೀರಿಯಾಗಳನ್ನ ಹೀರ್ಕೊಂಡ್ಬಿಡುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಉದಾಹರಣೆ ಕೊಡುತ್ತೆ. ಸಣ್ಣ ಟಿಪ್ಸು ಎಷ್ಟು ಸಿಂಪಲ್ ಆಗಿದೆ ಅಲ್ವಾ, ಎಷ್ಟು ಆರೋಗ್ಯಕರವಾಗಿದೆ ಅಲ್ವಾ? ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು? ಪ್ರಯತ್ನ ಪಡಿ.
ಹಾಗೇನೆ ಈ ಜ್ವರ ಅನ್ನೋದು ಸಾಮಾನ್ಯವಾಗಿ ನಮಗೆ ಬರ್ತಾ ಇರುತ್ತದೆ, ನಿದ್ರೆನಲ್ಲಿ ತುಂಬಾ ತೊಂದರೆ ಕೊಡುತ್ತೆ. ಅದು ಸಾಂಕ್ರಾಮಿಕ ರೋಗನೂ ಹೌದು. ಒಂದು ಗಾಜಿನ ಬೋಲ್ನಲ್ಲಿ ರಾತ್ರಿ ಹೊತ್ತು ಮಲ್ಕೊಳ್ಳೋಕೆ ಮೊದಲು ಒಂದು ಈರುಳ್ಳಿ ತಗೊಳ್ಳಿ, 4 ಹೋಲ್ ಮಾಡಿ ಆ ಬೋಲ್ನಲ್ಲಿ ಹಾಕಿ ಬೆಡ್ರೂಮ್ ನಲ್ಲಿ ಒಂದು ಕಾರ್ನರ್ ಸ್ಟ್ಯಾಂಡ್ ಅಲ್ಲಿ ಇಟ್ಬಿಡಿ. 24 ಗಂಟೆ ನೆಕ್ಸ್ಟ್ ಡೇ ಅದನ್ನ ತಗೊಳ್ಳಿ, ಅದನ್ನ ತೆಗೆದು ಬಿಸಾಕ್ಬಿಟ್ಟು ಹೊಸದು ಈರುಳ್ಳಿ ಇಡಿ. ಆಗ ಯಾರಿಗಾರು ವೈರಸ್ ಇನ್ಫೆಕ್ಷನ್ ಬಂದಿದ್ರೆ, ಜ್ವರ ಬಂದಿದ್ರೆ ಇತರರಿಗೂ ಬರೋದಿಲ್ಲ. ಇರೋ ವೈರಸ್ ನ ಕಂಟ್ರೋಲ್ ಮಾಡುತ್ತೆ, ನೆಗೆಟಿವ್ ಎನರ್ಜಿನ ಕಮ್ಮಿ ಮಾಡುತ್ತೆ. ಸೋ ಸಿಂಪಲ್. ಡಾಕ್ಟರ್ ಹತ್ರ ಹೋಗಿ ಜ್ವರ ಹತ್ತಿದಂಗೆ ಎಲ್ಲಾ ರೀತಿ ಜ್ವರಗಳು ಅದು ಇದು ಎಲ್ಲ ಹೇಳ್ಬಿಟ್ಟು ನಮ್ಗೆ ಇಲ್ಲದೆಲ್ಲ ತುಂಬಿಸ್ಬಿಡ್ತಾರೆ. ಅದು ಬೇಡ ಅಂತ ಹೇಳ್ತೀನಿ ನಾನು. ಹಾಗೇನೆ ಇನ್ನೊಂದು, ಸಾಮರಸ್ಯದ ಜೀವನಕ್ಕೆ ಗಂಡ ಹೆಂಡತಿ ಮಲ್ಕೋಬೇಕಾದ್ರೆ ಹೆಂಡತಿ ಗಂಡನ ಎಡಭಾಗದಲ್ಲಿ, ಯಾವುದೇ ಫಂಕ್ಷನ್ಗೆ ಹೋದಾಗ್ಲೂ ಗಂಡ ಕೂತ್ಕೊಂಡಾದ್ರೆ ಗಂಡನ ಎಡಭಾಗದಲ್ಲೇ ಕೂತ್ಕೋಬೇಕು ಅಂತ. ಸೊ ಹಾಗೆ ಮಲ್ಕೋಬೇಕಾದ್ರೂ ಅಷ್ಟೇನೆ ಎಡಭಾಗದಲ್ಲೇ ಮಲ್ಕೋಬೇಕು ಅಂತ ಅಂದ್ಬಿಟ್ಟಿದ್ದೇನೆ ಹೇಳ್ತಾರೆ. ಸೊ ಅದ್ ಏನಕ್ಕೆ ಅಂತಂದ್ರೆ ಇದು ಒಂದು ಲಕ್ಷ್ಮೀನಾರಾಯಣರು ಇರೋದು ಹಾಗೇನೆ, ಆ ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ ನಾವು. ಈಶ್ವರ ಪಾರ್ವತಿ ಇರೋದು ಹಾಗೇನೆ, ಆ ಒಂದು ಇದಕ್ಕೆ ಅಂತಾನೆ. ರಾತ್ರಿ ಮಲ್ಕೋಬೇಕಾದ್ರೆ ಹೆಂಗಸರು ತಲೆಯನ್ನು ಹರಡ್ಕೊಂಡು ಮಲ್ಕೋಬಾರ್ದು. ತಲೆಗೆ ಸಡಿಲವಾದಂತ ಒಂದು ರಬ್ಬರ್ ಕ್ಲಾತ್ ಬೌಂಡ್ ಇದನ್ನ ರಿಬ್ಬನ್ಸ್ ಬರುತ್ತೆ, ಅದನ್ನ ಹಾಕೊಂಡು ಮಲ್ಕೊಳ್ಳೋದು ಲಕ್ಷ್ಮಿ ಅನುಗ್ರಹಕ್ಕೆ ಅನುಕೂಲನೂ ಆಗುತ್ತೆ ಅಂತಾನು ನಾವು ಹೇಳ್ತೀವಿ. ಇನ್ನೊಂದು, ಸುಖಿ ನಿದ್ರೆಗೆ ಮನೆಯಲ್ಲಿ ವಾರದಲ್ಲಿ ಒಂದ್ ದಿವಸ ಮನೆ ಮಂದಿ ಎಲ್ಲ ಕೂತ್ಕೊಂಡು ಕೈ ತುತ್ತು ತಿನ್ನಿ. ಹೆಂಡತಿ ಕೈ ತುತ್ತು, ತಟ್ಟೆ ತೊಳೆಯೋದೆಲ್ಲ ತಪ್ಪುತ್ತೆ. ಎಲ್ಲಾರು ಕೂತ್ಕೊಂಡಿದ್ದೇನೆ, ಕೈ ತುತ್ತೀನಿ, ಪ್ರೀತಿಯಿಂದ ಮಾತಾಡ್ತಾ ತಿನ್ನಿ, ಸಮಸ್ಯೆಗಳ ಬಗ್ಗೆ ಮಾತಾಡಬೇಡಿ, ಸಂತೋಷಕರವಾಗಿ ಮಾತಾಡ್ಕೊಂಡು ಎಲ್ಲ ಊಟ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಸೊ ಅಂತ ಹೇಳ್ತೀನಿ. ಆಮೇಲೆ ನಿದ್ದೆ ಎಷ್ಟೆಷ್ಟು ಬೇಕು ಅಂದ್ರೆ, ನವಜಾತ ಶಿಶುವಿಗೆ 14 ಇಂದ 17 ಗಂಟೆಗಳು, 4 ರಿಂದ 12 ತಿಂಗಳ ಮಕ್ಕಳಿಗೆ 12 ರಿಂದ 16 5 ನಿಮಿಷದಲ್ಲಿ ಮುಗಿಸ್ತೀನಿ ಸರ್. ಅಂಬಗಾಲಿಡೋ ಮಕ್ಕಳುಗಳಿಗೆ 11 ರಿಂದ 14 ನಿಮಿಷಗಳು. ಶಾಲಾ ಪೂರ್ವದ ಮಕ್ಕಳುಗಳು ಅಂದ್ರೆ 3 ರಿಂದ 5 ವರ್ಷದವರೆಗೆ 10 ರಿಂದ 13 ಗಂಟೆಗಳು ನಿದ್ದೆ ಬೇಕೇ ಬೇಕು. ಶಾಲಾ ಅವಸ್ಥೆಯ ಮಕ್ಕಳು ಅಂತಂದ್ರೆ 6 ರಿಂದ 12 ವರ್ಷದವರೆಗೆ 9 ರಿಂದ 12 ಗಂಟೆಗಳು ನಿದ್ದೆ ಬೇಕಾಗತ್ತೆ. ಹದಿಹರೆಯದ ಮಕ್ಕಳಿಗೆ 13 ರಿಂದ 17 ವರ್ಷಗಳು ಬೇಕಾಗತ್ತೆ. ವಯಸ್ಕರು ಅಂದ್ರೆ 60 ವರ್ಷದವರೆಗೆ 7 ಅವರ್ಸ್ಗಿಂತ ಜಾಸ್ತಿ ಬೇಕಾಗುತ್ತೆ. ಇನ್ನು 70 ವರ್ಷದ ಮೇಲ್ಪಟ್ಟವ್ರಿಗೆ 7 to 9 ವರ್ಷ ಗಂಟೆ ನಿದ್ದೆ ಮಾಡ್ಬೇಕಾಗುತ್ತೆ ಅಂತಾನೆ ಹೇಳ್ತೀವಿ. ಸೊ ಇಷ್ಟೆಲ್ಲ ಇದೆ, ಸಾಕಷ್ಟು ವಿಷಯಗಳು ನಮಗೆ ಹೇಳೋದಿದೆ, ಅದು ಹೇಳಕ್ ಸಾಧ್ಯ ಇಲ್ಲ. ಇದರಲ್ಲಿ ಸಮಯದ ಅಭಾವನೂ ಇದೆ, ಅದಕ್ಕೋಸ್ಕರ ಎಲ್ಲ ಇದ್ ಮಾಡಕ್ಕಾಗಲ್ಲ. ಇಲ್ಲಿಗೆ ನಾನು ಚಿಕ್ಕಮ್ಮಿ 7 ಗಂಟೆಗೆ ಬಂದ್ಬಿಟ್ಟಿದೆ. ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಸೊ ಇಲ್ಲಿವರೆಗೂ ನಂಗೆ ಅವಕಾಶ ಕೊಟ್ಟಂತ ಮಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಜಿ ಅವ್ರಿಗೆ, ಅಮ್ಮ ಅಶ್ವಿನಿ ಪ್ರಾಂಪ್ಟ್ ಆಗಿ ನಂಗೆ ರಿಮೈಂಡ್ ಮಾಡಿ ಜ್ಞಾಪಿಸಿ, ಸೊ ಬೆಳಗಿನ ಜಾವನ ಒಂದು ಮಿಸ್ಡ್ ಕಾಲ್ ಕೊಟ್ಟರು ಅವರು. ಅಶ್ವಿನಿಗೆ ಧನ್ಯವಾದಗಳು. ಸೊ ನಮಸ್ಕಾರ. ಇಲ್ಲಿಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.